ಸಂಗಾತಿಗಳೇ, ಇಲ್ಲಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತ ಹೇಳ್ಬಿಟ್ಟು ಎಲ್ಲ ಕಡೆಗೆ ಸ್ಟಿಕ್ಕರ್ ಹಾಕಿದ್ದಾರೆ. 2015ರಲ್ಲಿ ವಿಶ್ವಸಂಸ್ಥೆಯ 193 ಸದಸ್ಯ ರಾಷ್ಟ್ರಗಳು ಅದಕ್ಕೆ ಸಹಿ ಮಾಡಿದ್ದಾರೆ. 17 ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತೇಳಿ, ಸುಸ್ಥಿರ ಅಭಿವೃದ್ಧಿ ಗುರಿ. ಅದರಲ್ಲಿ ಶಿಕ್ಷಣ ಅನ್ನೋದು 4ನೇ ಸುಸ್ಥಿರ ಅಭಿವೃದ್ಧಿ ಗುರಿ, SDG 4 ಅಂತ ಭಾರತ ಸಹಿ ಮಾಡಿದೆ. ಅದೊಂದು ಪಾಲಿಸಿ. ಆ ಸುಸ್ಥಿರ ಅಭಿವೃದ್ಧಿ ಗುರಿ 4ರ ಪ್ರಕಾರ 2030 ಒಳಗೆ ಶಿಕ್ಷಣದಲ್ಲಿ ನೇಮಕಾತಿ ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ 100% ಆಗಬೇಕು, ಗುಣಮಟ್ಟದ ಶಿಕ್ಷಣ 100% ಆಗಬೇಕನ್ನೋದು ಭಾರತ ಕೂಡ ಸಹಿ ಮಾಡಿದೆ. ಹೀಗಾಗಿ ಇವತ್ತು ನೀವು ಮೋದಿಯವರಾಗಲಿ ಅಥವಾ ಅಮಿತ್ ಶಾ ಅವರಾಗಲಿ ಅಥವಾ ಕೇಂದ್ರ ಇಲಾಖೆಯವ್ರು ಮಾತಾಡಬೇಕಾದ್ರೆ 2027ಕ್ಕೆ ನೋಡಿ, 2030ಕ್ಕೆ ನೋಡಿ ಅಂತ ಸಹ ಹೇಳ್ತಾ ಇದ್ದಾರೆ. ಹೊಸ ಶಿಕ್ಷಣ ನೀತಿಯಲ್ಲೂ ಸಹ ಕಸ್ತೂರಿ ರಂಗನ್ ಸಮಿತಿ ನೇಮಕಾತಿ ಮಾಡಿದಾಗ ಅವ್ರು ಪದೇ ಪದೇ ಪ್ರಸ್ತಾಪ ಮಾಡಿದ್ದು ಸಹ ಸುಸ್ಥಿರ ಅಭಿವೃದ್ಧಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ನ ನಾವು ರೀಚ್ ಆಗ್ತೀವಿ, ವಿ ಆರ್ ಟಾರ್ಗೆಟಿಂಗ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತಲೇ ಹೇಳ್ತಾ ಬಂದರು. ಆದರೆ ವ್ಯಂಗ್ಯ ಅಂತಂದರೆ ಎಲ್ಲಿಯೂ ಸರ್ಕಾರದ ನೀತಿ ರೂಪಿಸೋರಾಗಲಿ ಪಾಲಿಸಿ ಮ್ಯಾಟ್ರಸ್ ಬಗ್ಗೆ ಮಾತಾಡೋರಾಗಲಿ ಸಂವಿಧಾನದ ಆಧಾರದಲ್ಲಿ ನಾವು ನೀತಿ ರೂಪಿಸ್ತೀವಿ ಅಂತ ಹೇಳಲಿಲ್ಲ. ನೀವು ಕಸ್ತೂರಿ ರಂಗನ್ ಸಮಿತಿಯಲ್ಲಿ ಎಲ್ಲಿಯೂ ಸಂವಿಧಾನದ ಆಧಾರದಲ್ಲಿ ಹೇಳಲೇ ಇಲ್ಲ. ಅದು ಯಾವುದನ್ನು ವರದಿ ತಗೊಳ್ಳಿ. ಆರ್ಟಿಕಲ್ 21 ಬದುಕುವ ಹಕ್ಕು, ಅದು ಶಿಕ್ಷಣಕ್ಕೆ ಸಂಬಂಧಪಟ್ಟಿದೆ. ಆರ್ಟಿಕಲ್ 21A ಮೂಲಭೂತ ಹಕ್ಕು, ಶಿಕ್ಷಣ ಸಂಬಂಧಪಟ್ಟಿದೆ. ಆರ್ಟಿಕಲ್ 46 ಪ್ರಭುತ್ವ ಹಿಂದುಳಿದ ದಲಿತ ಮತ್ತು ಎಲ್ಲರಿಗೂ ಶಿಕ್ಷಣವನ್ನು ಕಲ್ಪಿಸೋದಕ್ಕೆ ಯಾವುದೇ ಅಡೆತಡೆ ಇರಬಾರ್ದಂತ 46 ಹೇಳುತ್ತೆ, ಅದಕ್ಕೂ ಮಾತಾಡ್ತಿಲ್ಲ. ಆರ್ಟಿಕಲ್ 45 ಡೈರೆಕ್ಟ್ ಪ್ರಿನ್ಸಿಪಲ್ ಸ್ಟೇಟ್ಸಲ್ಲಿ ಪ್ರೆಗ್ನೆನ್ಸಿಯಿಂದ 14ವರೆಗೂ ಶಿಕ್ಷಣ ಕೊಡಬೇಕು ಅಂತ ಹೇಳುತ್ತೆ. ಈ ಸಂವಿಧಾನದ ಪ್ರಸ್ತಾಪಗಳನ್ನು, ಸಂವಿಧಾನದ ನೀತಿಗಳನ್ನು ಯಾವುದೇ ಸರ್ಕಾರ ಮಾತಾಡ್ದೇ ಪದೇ ಪದೇ ಅವ್ರು ಮಾತಾಡ್ತಿರೋದು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಬಗ್ಗೆ. ಯಾಕಂದರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಅನ್ನೋದು ಒಂದು ಪಾಲಿಸಿ ಮ್ಯಾಟ್ರ್ ಆಗಿರೋದ್ರಿಂದ ಅವ್ರಿಗೆ ಬಹಳ ಸುಲಭ ಆಗ್ಬಿಡುತ್ತೆ. ಯಾಕೆ ಇದನ್ನು ನಾನು ಹೇಳ್ತಾ ಇದ್ದೀನಿ, ಒಂದು ಉದಾಹರಣೆಗೆ ಹೇಳ್ತೀನಿ. 2015, ಯಾಕಂದರೆ ಈ ಪಾಲಿಸಿ ಮ್ಯಾಟ್ರಸ್ಸು ಸರ್ಕಾರದಲ್ಲಿ ಮಾಡ್ತಿರುವಂಥ ಮಸೂದೆಗಳು, ತರ್ತಿರುವಂಥ ಕಾಯ್ದೆಗಳಿದಾವಲ್ಲ, ಮುಂದಿನ ವರ್ಷಗಳಲ್ಲಿ, ಮುಂದಿನ ದಿನಗಳಲ್ಲಿ, ಮುಂದಿನ ತಲೆಮಾರಿಗೆ ಎಂತಹ ಭೀಕರ ಪರಿಸ್ಥಿತಿ ನಿರ್ಮಾಣ ಮಾಡ್ತಾ ಇದೆ ಅಂತಂದರೆ ನಾವು ಮತ್ತೆ ಅನಾಮತ್ತಾಗಿ 500 ವರ್ಷಕ್ಕೆ ಹಿಂದಕ್ಕೆ ಹೋಗುವಂಥ ಅಪಾಯದಲ್ಲಿ ನಾವಿದ್ದೀವಿ. ಇದು ಉತ್ಪ್ರೇಕ್ಷೆ ಅಂತೂ ಅಲ್ಲ. ಉದಾಹರಣೆ ಒಂದು ಹೇಳ್ತಾ ಇದ್ದೀನಿ, ಯಾಕೆ ಸಂವಿಧಾನವನ್ನು ಮಾತಾಡ್ತಿಲ್ಲ ಅನ್ನೋದಕ್ಕೆ. 2015ರಲ್ಲಿ ಈ ವಿಷಯದಲ್ಲಿ ಯಾರೂ ಬದ್ಧರಲ್ಲ, ಪಕ್ಷಾತೀತವಾಗಿ ಎಲ್ಲರೂ ಒಂದೇ ರೀತಿಯ ದೃಷ್ಟಿಕೋನ ಹೊಂದಿರೋದನ್ನು ನೋಡಬೇಕಾಗುತ್ತೆ. 2015ರಲ್ಲಿ ಜುವೆಲಿನ್ ಆ್ಯಕ್ಟ್ಗೆ ಒಂದು ತಿದ್ದುಪಡಿ ಮಾಡಿದರು. ಬಾಲಕಾರ್ಮಿಕ ಪದ್ಧತಿ ನಿಷೇಧ ಕುರಿತಂತೆ ಒಂದು ತಿದ್ದುಪಡಿ ಮಾಡಿದರು. ಅದಲ್ಲೇನು ತಿದ್ದುಪಡಿ ಮಾಡಿದರು? 14ರ ವಯಸ್ಸಿನವರೆಗೂ ಬಾಲಕಾರ್ಮಿಕರಾಗಿ ದುಡಿಸ್ಕೊಳ್ಳುವುದು ಅಪರಾಧ, ಶಿಕ್ಷಾರ್ಹ ಅಪರಾಧ ಅಂತಲೇ ಇತ್ತು. ಅದರ ಅಂಬೇಡ್ಕರ್ ತಂದಿದ್ದಂಥ ಒಂದು ಕಾನೂನಾಗಿತ್ತು. ಅದು ಅಲ್ಲೇನು ತಿದ್ದುಪಡಿ ಮಾಡಿದ್ರು ಅಂದರೆ, ಒಂದು ವೇಳೆ ಆ ಮಕ್ಕಳು ತಮ್ಮ ಕುಟುಂಬದ ಕಸುಬಿಗೆ ಸಹಾಯ ಮಾಡೋಂಗಿದ್ರೆ ಅದು ಅಪರಾಧ ಅಲ್ಲ ಅನ್ನುವಂಥ ತಿದ್ದುಪಡಿ ಮಾಡಿದರು. ಇದು ನೋಡಿ ಎಲ್ಲಿಗೆ ತೊಗೊಂಡೋಯ್ತು? ಈ ತಿದ್ದುಪಡಿಯಿಂದ ಭಾರತದಂಥ ಶ್ರೇಣೀಕೃತ ಜಾತಿ ವ್ಯವಸ್ಥೆಯಲ್ಲಿ ಕುಲಕಸುಬು ಆಧಾರಿತ ಜಾತಿ ಇರೋದರಿಂದ ಸಮಗಾರಿಕೆ ಮಾಡುವ ಮಗ ಅಥವಾ ಮಗಳು ತಮ್ಮ ಅಪ್ಪನ ಕಸುಬಿಗೆ ಸಹಾಯ ಮಾಡೋಕ್ಕೆ ಹೋದರೆ 13ನೇ ವಯಸ್ಸಿಗೆ ಅದು ಬಾಲಕಾರ್ಮಿಕ ಪದ್ಧತಿ ಅಡಿಯಲ್ಲಿ ಅಪರಾಧ ಆಗೋದಿಲ್ಲ. ಕುಂಬಾರಿಕೆ ಮಾಡುವವರ ಮಕ್ಕಳು ಅವರ ಅಪ್ಪನ ಕುಲಕಸುಬಿನ ಸಹಾಯ ಮಾಡೋದಕ್ಕೋಸ್ಕರ 13ನೇ ವಯಸ್ಸಿಗೆ ಮರಳಿ ಹೋದರೆ ಅದು ಶಿಕ್ಷಾರ್ಹ ಆಗೋದಿಲ್ಲ. ಇಂತಹ ಒಂದು ಕಾನೂನು ಪಾಸಾಯಿತು ಸಂಸತ್ನಲ್ಲಿ. ಎಲ್ಲ ಪಕ್ಷಗಳು ಕೂಡ ಅಲ್ಲಿದ್ದವು. ಹೇಳಿ, ಇದನ್ನು ಯಾವ ರೀತಿ ನಾವು ಅಡ್ರೆಸ್ ಮಾಡ್ತಾಯಿದ್ದೀವಿ? ನಾನು ಪ್ರಶ್ನೆ ಕೇಳ್ತಿರೋದು ನಾಗರಿಕ ಸಮಾಜಕ್ಕೆ ಮತ್ತು ಶಿಕ್ಷಣದ ಭಾಗಿದಾರರಿಗೆ. ಆ ತಿದ್ದುಪಡಿಯಿಂದ ಬಾಲಕಾರ್ಮಿಕ ಪದ್ಧತಿ ಎನ್ನುವುದು ಅದಕ್ಕೆ ಒಂದು ವ್ಯಾಲಿಡಿಟಿ ಹೋಗಿಬಿಟ್ಟಿದೆ. ಅಂದರೆ ತಳ ಸಮುದಾಯದ ಕುಲಕಸುಬು ಆಧಾರಿತ ಜಾತಿಯ ಕುಲಕಸುಬಿಗೆ ಮಕ್ಕಳು ಹೋದರೆ ಅದು ಬಾಲಕಾರ್ಮಿಕ ಪದ್ಧತಿ ಅನಿಸ್ಕೊಳ್ಳೋದಿಲ್ಲ ಎನ್ನುವ ತಿದ್ದುಪಡಿಗೂ, ಶಿಕ್ಷಣ ನೀತಿಯಲ್ಲಿ 6ನೇ ಕ್ಲಾಸಿಂದ ಅಂದರೆ 14ನೇ ವಯಸ್ಸಿಂದ ವೊಕೇಶನಲ್ ಕಳಿಸ್ತೀವಿ ಅಂತ ಅನ್ನೋದಕ್ಕೂ ಯಾವ ಥರ ಸಂಬಂಧ ಇದೆ ಅಂತಂದರೆ, ವೊಕೇಶನಲ್ ಅಂತಂದರೆ ನಿಮಗೆ ಹೊಟ್ಟೆಪಾಡಿಗೆ ಅಂತ ಏನು ವೃತ್ತಿಪರ ಶಿಕ್ಷಣ ಕಳಿಸ್ತಾರೆ, ಅವಾಗ ತಿದ್ದುಪಡಿ ಕೂಡ ಹೆಲ್ಪ್ ಆಗುತ್ತೆ. ಏನು ಇಷ್ಟು ವರ್ಷಗಳ ಕಾಲ ತಳ ಸಮುದಾಯದ ಪೋಷಕರು, ನಾನಾದರೂ ಚಪ್ಪಲಿ ಹೊಲಿತಾ ಇದ್ದೆ, ನಾನಾದರೂ ಬಟ್ಟೆ ಹೊಲಿತಾ ಇದ್ದೆ, ನಾನಾದರೂ ಕುಂಬಾರಿಕೆ ಮಾಡ್ತಾ ಇದ್ದೆ, ನನ್ನ ಮಕ್ಕಳು ಮುಂದೆ ಇಂಜಿನಿಯರ್ ಆಗಲಿ ವಿಜ್ಞಾನಿ ಆಗಲಿ ಅಂತ ಬಯಸ್ತಾ ಇದ್ರು, ಅದು ಮತ್ತೆ ರಿವರ್ಸ್ ಆಗುತ್ತೆ. ಮರಳಿ ಕುಲಕಸುಬಿಗೆ ಬರ್ತಾರೆ, ಮರಳಿ ಜಾತಿ ಮತ್ತಷ್ಟು ಗಟ್ಟಿಗೊಳ್ತಾ ಹೋಗುತ್ತೆ.
ಇದೆಲ್ಲಿಯೂ ಸಾಮಾಜಿಕ ಚಲನಶೀಲತೆ ನಾವು ನುಡುಕ್ತಾ ಇರ್ತೀವಿ, ಇದು ರಾಜಕೀಯವಾಗಿ ಆಗ್ತಾ ಇರುತ್ತೆ. ಸೊ ಇದನ್ನು ನಾವು ದುರಂತವಾಗಂತಂದರೆ ಯಾರೂ ಅಡ್ರೆಸ್ ಮಾಡೋದ್ರಲ್ಲಿ ವಿಫಲರಾಗಿದ್ದೀವಿ ಅಂತ ನಾನು ಹೇಳಬೇಕಾಗುತ್ತೆ. ಅದರಲ್ಲಿಯೂ ಶಿಕ್ಷಣದ ಭಾಗಿದಾರರು, ಶಿಕ್ಷಕರು, ಶಿಕ್ಷಕ ಸಂಘಟನೆಗಳು, ವಿದ್ಯಾರ್ಥಿ ಸಂಘಟನೆಗಳು ಎಲ್ಲರನ್ನೂ ಒಳಗೊಂಡಂತ ನಾನು ಹೇಳ್ತಾ ಇದ್ದೀನಿ. ಮತ್ತು ನಾಗರಿಕ ಸಮಾಜ ನಾವು ಆರಂಭದಲ್ಲಿ ಎಲ್ಲಿ ಎಡವಿದೀವಿ ಅಂತಂದರೆ 80ನೇ ದಶಕ ಅನ್ನೋದನ್ನು ಅಥವಾ 90ರ ದಶಕ ಅನ್ನೋದನ್ನು ನನಗೇನು ಅಷ್ಟು ಸಮಾಜ, ಯಾಕಂದರೆ ಜಾಗತೀಕರಣ ಶುರುವಾಗಿದ್ದೇ 80ರ ದಶಕದ ಮಧ್ಯಭಾಗದಲ್ಲಿ. 1986ರ ಶಿಕ್ಷಣ ನೀತಿಯಲ್ಲಿ ಬಹಳ ಪ್ರೋಗ್ರೆಸಿವ್ ಆದಂತಹ ಜನಪರವಾದಂಥ ನೀತಿಗಳು ಇದ್ವಲ್ಲಿ. ಇವತ್ತು ನಾವೇನು ನವೋದಯ ಶಾಲೆಗಳು ನೋಡ್ತಾ ಇದ್ದೀವಿ, ಮೊರಾರ್ಜಿ ಶಾಲೆಗಳಾಗಿರ್ಬೋದು ಅಥವಾ ಡಿಸ್ಟಿಂಕ್ಟ್ ಎಜುಕೇಷನ್ ದೂರ ಶಿಕ್ಷಣ ಆಗಿರ್ಬೋದು, ಅವೆಲ್ಲವೂ ಬಂದಿದ್ದು 86ರ ಶಿಕ್ಷಣ ನೀತಿಯಲ್ಲಿ. ಆದರೆ ಅಲ್ಲಿ ಮತ್ತೊಂದು ಹೇಳಿದ್ರು ಅವರು, ಸ್ವಾಯತ್ತತೆ, ಶಿಕ್ಷಣದಲ್ಲಿ ಸ್ವಾಯತ್ತತೆ ಅಂತ ಮಾತಾಡಿದಾಗ ಎಲ್ಲರಿಗೂ ಒಂಥರ ಥ್ರಿಲ್ ಆಯಿತು. ಆದರೆ ನಮಗೆ ಸ್ವತಂತ್ರ ಸಿಗುತ್ತೆ, ಸರ್ಕಾರದ ಹಸ್ತಕ್ಷೇಪ ಇರೋದಿಲ್ಲ ಅಂತ ಹೇಳಿಬಿಟ್ಟು ಎಲ್ಲರೂ ಥ್ರಿಲ್ ಆಗಿದ್ದರು. ಆದರೆ ಆ ನೀತಿಯ ಸ್ವಾಯತ್ತತೆ ಅಂದರೆ ಶಿಕ್ಷಣದ ಖಾಸಗೀಕರಣ ಆಗಿತ್ತು. ಅದನ್ನು ನಾವು ಅರ್ಥ ಮಾಡ್ಕೊಂಡಿರೋದು ಕೂಡ ನಮ್ಮ ವೈಫಲ್ಯತೆ ಅಂತ ಹೇಳ್ತಾ ಇದ್ದೀನಿ. ಎಲ್ಲಿ ನಾವು ಎಡವಿದ್ದೆ ಅಂತ ಹೇಳೋದಕ್ಕೋಸ್ಕರ ಒಂದೇನಂತಂದರೆ, ಸರ್ಕಾರ ಶಿಕ್ಷಣವನ್ನು ಎಂಗೇಜ್ ಆಗಿ ನೋಡ್ತಾ ಇಲ್ಲ. ಇಟ್ ಇಸ್ ನಾಟ್ ಎಂಗೇಜಿಂಗ್ ವಿತ್ ದ ಎಜುಕೇಷನ್. ಶಿಕ್ಷಣವನ್ನು ಒಂದು ಮಧ್ಯ ಪ್ರವೇಶಿಕೆಯಾಗಿ ನೋಡ್ತಾ ಇದೆ. ಇದನ್ನು ನಾವು ಸರ್ಕಾರದ ಜೊತೆಗೆ ನಾವು ಮಾತಾಡಬೇಕಾದಾಗ, ಪ್ರತಿಭಟನೆ ಮಾಡಬೇಕಾದಾಗ, ಪಾಲಿಸಿ ಮ್ಯಾಟರ್ಸಲ್ಲಿ ನಾವು ಅದನ್ನು ಗ್ರಹಿಸುವಲ್ಲಿ ವಿಫಲರಾದೀವಿ ಅಂತ ಹೇಳ್ಬಿಟ್ಟು ನನಗೆ ಅನಿಸ್ತಾ. ಯಾಕಂದರೆ ಸರ್ಕಾರಕ್ಕೆ ಶಿಕ್ಷಣ ಎನ್ನುವುದು ಎಂಗೇಜ್ ಆಗೋದಿಲ್ಲ. ಅದು ಶಿಕ್ಷಣ ಎನ್ನುವುದು ಅದಕ್ಕೊಂದು ಒಂದು ಸರ್ಕಾರಿ ಕಟ್ಟಡ ಇಲ್ಲ ಅಂತಂದರೆ ಕಟ್ಟಡ ನಿರ್ಮಿಸುವಂಥದ್ದು, ಶೌಚಾಲಯ ಇಲ್ಲ ಅಂತಂದರೆ ಅದು ಕೂಡ ಆಗ್ತಾ ಇಲ್ಲ, ಅದು ಬೇರೆ ಪ್ರಶ್ನೆ, ಶೌಚಾಲಯ ನಿಲ್ಲಿಸುವಂಥದ್ದು, ಅಥವಾ ಮತ್ತೊಂದು ಏನಾದರೂ ಒಂದು ಬಿಸಿ ಊಟದ ತೊಂದರೆ ಇದ್ದರೆ ಬಿಸಿ ಊಟದಲ್ಲಿ ತೊಂದರೆ ಸರಿಪಡಿಸೋದಕ್ಕೆ ಪ್ರಯತ್ನ ಪಡುವಂಥದ್ದು. ಹೀಗೆ ಮಧ್ಯಪ್ರವೇಶವಾಗಿ ಹೋಗ್ತಾ ಇದೆ ಹೊರತಾಗಿ ಶಿಕ್ಷಣದೊಂದಿಗೆ ಸರ್ಕಾರ ಎಂಗೇಜ್ ಆಗ್ತಾ ಇಲ್ಲ. ಇದನ್ನು ನಾವು ಗ್ರಹಿಸುವಲ್ಲಿ ವಿಫಲರಾದೀವಿ ಅಂತ ಹೇಳ್ಬಿಟ್ಟು ನಾನು ನಮ್ಮದೇ ಆದಂಥ ನಾಗರಿಕ ಸಮಾಜಕ್ಕೆ, ನಮ್ಮದೇ ಆದಂಥ ಶಿಕ್ಷಣದ ಭಾಗಿದಾರಿಗೆ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕೆ ಅಂತಂದರೆ, ಯಾಕೆ ಅದು ಎಂಗೇಜ್ ಆಗ್ತಾ ಇಲ್ಲ ಅಂತ ನಾವು ಕೇಳಲಿಲ್ಲ. ನಾವು ಅದು ಸರ್ಕಾರ ಒಂದು ಪ್ರತ್ಯೇಕವಾಗಿ ಉಳಿಯೋದಕ್ಕೆ ನಾವು ನೋಡ್ಕೊತ ಬಂದ್ವಿ. ಇದು 90ರ ದಶಕದ ನಂತರ ಅಲ್ಲ, 80ರ ದಶಕದಿಂದಲೇ ಶುರುವಾಯಿತು ಅಂತ ಹೇಳ್ಬಿಟ್ಟು ನಾನು ಹೇಳಿ. ಯಾಕಂದರೆ ಯಾವುದೇ ಸರ್ಕಾರಕ್ಕೆ ಶಿಕ್ಷಣ, ಆರೋಗ್ಯ ಮತ್ತು ಸಾಮಾಜಿಕ ನ್ಯಾಯ ಆದ್ಯತೆಗಳಲ್ಲ. ಯಾಕಂದರೆ ಇವು ಮೂರು ಉಳಿದ್ರೆ ಪಬ್ಲಿಕ್ ಎಜುಕೇಷನ್ ಆಗಿರ್ಬೋದು, ಪಬ್ಲಿಕ್ ಹೆಲ್ತ್ ಆಗಿರ್ಬೋದು, ಅಥವಾ ಸೋಷಿಯಲ್ ಜಸ್ಟಿಸ್ ಆಗಿರ್ಬೋದು, ಉಳಿದ್ರೆ ಮಾತ್ರ ಪ್ರಜಾಪ್ರಭುತ್ವ ಸರ್ವೈವ್ ಆಗುತ್ತೆ ಎನ್ನುವುದರ ಒಂದು ಮೂಲದ ತತ್ವವನ್ನು ಕೂಡ ಎಲ್ಲರೂ ಮರ್ತಿದ್ದೀವಿ. ಇವತ್ತು ನಾವು ಜಾಗತೀಕರಣದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇದು ಜಾಗತೀಕರಣ ಸ್ಯಾಚುರೇಟ್ ಆಗಿರ್ಬೋದು, ನಂತರ ಅದಕ್ಕೆ ಪರ್ಯಾಯವಾಗಿ ನಾವು ಯಾರು ಯೋಚನೆ ಮಾಡ್ತಾ ಇಲ್ಲ. ಮತ್ತೆ ಜಾಗತೀಕರಣಕ್ಕೆ ನಾವು ಬೈತಾ ತಿರುಗಾಡ್ತಾ ಇದ್ದೀವಿ. ಆದರೆ ನಾವು ಬಹುದೂರ ಸಾಕು ಬಂದುಬಿಟ್ಟಿದ್ದೀವಿ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಜಾಗತೀಕರಣವನ್ನು ಬದಲಿಸುವಂತಹ ಯಾವುದೇ ಸಾಧ್ಯತೆಗಳು ಇಲ್ದಿರೋ ಸಂದರ್ಭದಲ್ಲಿ ಮತ್ತೆ ನಾವು ಜಾಗತೀಕರಣದ ವಿರುದ್ಧ ಮಾತಾಡ್ತಿರೋದನ್ನು ಬಹಳ ದೊಡ್ಡ ವಿರೋಧಾಭಾಸ ಅಂತ ನಾನು ಹೇಳಬೇಕಾಗತ್ತೆ. ಪರ್ಯಾಯವಾಗಿ ಬದಲಿ ರಸ್ತೆ ಏನು, ಬದಲಿ ದಾರಿ ಏನು ಅಂತ ಕೂಡ ನಾವು ಯೋಚನೆ ಮಾಡದೆ ಹೋದರೆ, ಮರಳಿ ಜಾಗತೀಕರಣವನ್ನು ಟೀಕೆ ಮಾಡ್ತಾ ಹೋದರೆ ಅದು ನಮ್ಮನ್ನು ಎಲ್ಲಿಗೆ ತೊಗೊಂಡೋಗೋದಿಲ್ಲ. ನಾವು ದ್ವೀಪೊಳಾಗಿ ಉಳ್ಕೊಂಡಿದ್ದೀವಿ, ಆಗಲೇ ಮತ್ತೊಂದಿಷ್ಟು ದ್ವೀಪೊಳಾಗ್ಬಿಡ್ತೀವಿ ಅನ್ನೋದನ್ನು ಸಹ ನನಗೆ ಹೇಳಬೇಕಂತ ಹೇಳ್ತಾ ಇದ್ದೀನಿ. ಯಾಕೆ ಸರ್ಕಾರ ಶಿಕ್ಷಣದೊಂದಿಗೆ ಎಂಗೇಜ್ ಆಗಲಿಲ್ಲ ಅಂತಂದರೆ, ಸರ್ಕಾರ ಎಜುಕೇಷನ್ ಅಂತಲ್ಲ, ಎಲ್ಲದಕ್ಕೂ ಸಂಬಂಧಪಟ್ಟಾಗೆ ಇದ್ರದಾದ್ರೆ ನಾನು ಶಿಕ್ಷಣ ಕುರಿತಾಗಿ ಹೇಳಬೇಕಾದ್ರೆ ಅವಕಾಶಗಳಿಂದ ಅಸಮಾನತೆ, ಇನ್ಇಕ್ವಾಲಿಟಿ ಇನ್ ಅಪಾರ್ಚುನಿಟೀಸ್, ಅದನ್ನು ಅದು ಅರ್ಥ ಗ್ರಹಿಸಲಿಲ್ಲ. ಅದು ಯಾವುದ್ಯಾವುದು ಶಿಕ್ಷಣದಲ್ಲಿ ಅವಕಾಶಗಳ ಅಸಮಾನತೆ, ಆರೋಗ್ಯದಲ್ಲಿ ಅವಕಾಶಗಳ ಅಸಮಾನತೆ, ನ್ಯಾಯ ವ್ಯವಸ್ಥೆಯಲ್ಲಿ ಅವಕಾಶಗಳ ಅಸಮಾನತೆಯನ್ನು ಸರ್ಕಾರ ನಿರ್ಲಕ್ಷ್ಯ ಮಾಡಿತು. ಇನ್ಇಕ್ವಾಲಿಟಿ ಇನ್ ಅಪಾರ್ಚುನಿಟಿ. ಎರಡನೇದು ವ್ಯವಸ್ಥೆಯಲ್ಲಿನ ಅಸಮಾನತೆ, ಪರಿಸ್ಥಿತಿಯಲ್ಲಿನ ಅಸಮಾನತೆ, ಅಂದರೆ ಸಂಪತ್ತಿನ ಸಮಾನ ಹಂಚಿಕೆ. ಇದರ ಬಗ್ಗೆ ಕೂಡ ಎಲ್ಲಿಯೂ ಚರ್ಚೆ ಆಗಲಿಲ್ಲ. ಕಳೆದ 30 ವರ್ಷಗಳಲ್ಲ, ಕಳೆದ 50 ವರ್ಷಗಳಲ್ಲಿ ಚರ್ಚೆ ಆಗಲಿಲ್ಲ. ಯಾಕೆ ಆರ್ಟಿಕಲ್ 39 ಇದೆ, ಯಾಕೆ ಸಂಪತ್ತಿನ ಸಮಾನ ಹಂಚಿಕೆ ಆಗಲಿಲ್ಲ, ಪರಿಸ್ಥಿತಿಯಲ್ಲಿನ ಅಸಮಾನತೆ, ಇವೆರಡೂ ಸರ್ಕಾರ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡೋದನ್ನು ನೋಡ್ತಾ ಇದ್ದೀವಿ. ಈ ನಿರ್ಲಕ್ಷ್ಯದ ಕಾರಣದಿಂದ ಇವತ್ತು ಏನಾಗಿದೆ ಅಂತಂದರೆ, ಮೆರಿಟ್ ಎನ್ನುವುದು ಮರಳಿ ಮುನ್ನೆಲೆಗೆ ಬರ್ತಾ ಇದೆ. ಇವತ್ತು ಮೆರಿಟ್ ಎನ್ನುವುದು ಭಾರತದಂತಹ ಶ್ರೇಣೀಕೃತ ಜಾತಿ ವ್ಯವಸ್ಥೆಯಲ್ಲಿ, ವರ್ಗ ವ್ಯವಸ್ಥೆಯಲ್ಲಿ ಭಾಳ ದೊಡ್ಡ ಎಕ್ಸ್ಕ್ಲೂಷನ್ ಮಾಡುತ್ತದು. ವಂಚಿತ ಸಮುದಾಯಗಳನ್ನು ಶಿಕ್ಷಣದಿಂದ ಎಕ್ಸ್ಕ್ಲೂಷನ್ ಮಾಡುತ್ತೆ, ಹೊರಗಿಡುತ್ತೆ. ಆ ಮೆರಿಟ್ ಮತ್ತೆ ಮುಂದಕ್ಕೆ ಬರ್ತಾ ಇದೆ. ಇಲ್ಲಿ ಇದರ ಫಲವಾಗಿ ಏನೊಂದು ಸಾಮಾಜಿಕ ಅಸಮಾನತೆ ಉಳಿದಿದೆಯಲ್ಲ, ಜಾತಿ ಆಗಿರ್ಬೋದು, ಲಿಂಗ ಆಗಿರ್ಬೋದು, ವರ್ಗ ಆಗಿರ್ಬೋದು, ಧರ್ಮ ಅಸಮಾನತೆ ಕಾರಣಕ್ಕಾಗಿ ಕ್ಯಾಸ್ಟ್ ಕ್ಯಾಪಿಟಲ್ ಏನಾಗ್ತಾ ಇದೆ, ಕನ್ವರ್ಟ್ ಆಗಿದೆ ಅಂತಂದರೆ ಮಾಡರ್ನ್ ಕ್ಯಾಪಿಟಲಾಗಿ ಕನ್ವರ್ಟ್ ಆಗ್ತಾ ಇದೆ. ಕ್ಯಾಸ್ಟ್ ಕ್ಯಾಪಿಟಲ್ ಜಾತಿ ಬಂಡವಾಳ ಏನಿದೆಯಲ್ಲ, ಅದು ಇವತ್ತು ಆಧುನಿಕ ಬಂಡವಾಳ ಕಳಿಸ್ಕೊಳ್ತಾ ಇದೆ. ಮತ್ತು
ಪ್ರಿವಿಲೇಜೆಡ್ ಕ್ಯಾಸ್ಟ್ ಅನುಕೂಲವಂತ ಜಾತಿಗಳು ಇವತ್ತು ಮೆರಿಟಾಗಿ ಕಾಣಿಸ್ತಾ ಇದ್ದಾವೆ. ಇವತ್ತು ನಾವು ಮೆರಿಟಾಗಿ ನೋಡ್ತಾ ಇರೋದು ಅನುಕೂಲವಂತ ಜಾತಿಗಳಿಗೆ ಸಿಗ್ತಿರೋದ್ರಿಂದ ಅದು ಮೆರಿಟ್ ಅನ್ನೋದೇ ಒಂದು ಮುಖ್ಯ ಅಂಶವಾಗಿ ನೋಡ್ತಾ ಇದ್ದೀವಿ. ಮೆರಿಟ್ ಇರಬೇಕು ಇರಬಾರ್ದು ಅನ್ನೋದ್ರ ಬಗ್ಗೆ ಯಾವುದೇ ಚರ್ಚೆ ಇಲ್ಲ. ಆದರೆ ಭಾರತದಂಥ ವ್ಯವಸ್ಥೆಯಲ್ಲಿ ಮೆರಿಟನ್ನು ಹೇಗೆ ನೀವು ನಿರ್ಧರಿಸ್ತೀರಿ ಅನ್ನೋದು ಕೂಡ ಇಲ್ಲಿ ಚರ್ಚೆ ಆಗಿಲ್ಲ. ಆದರೆ ಇಲ್ಲಿ ದೇಶವನ್ನು ಕಟ್ಟುವ ಶಿಕ್ಷಣ ಅಂತಂದರೆ ಪ್ರಾಚೀನ ಭಾರತವನ್ನು ಆಧುನೀಕರಣಗೊಳಿಸುವುದೆನ್ನುವ ನುಡಿಕಟ್ಟಿ ಬದಲಾಗಿದೆ. ಇವೆಲ್ಲವೂ ನಮ್ಮ ಕಾಲಘಟ್ಟದಲ್ಲಾಗಿದ್ದು ನಾವು ಜವಾಬ್ದಾರಿಯಿಂದ ನುಡಿಸಿಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಆಧುನೀಕರಣಗೊಂಡ ಶಿಕ್ಷಣ ಎನ್ನುವುದು ಪ್ರಾಚೀನ ಭಾರತದ ಎಲ್ಲ ಗುರುಕುಲ ವ್ಯವಸ್ಥೆ ಆಧುನೀಕರಣಗೊಳಿಸುವುದೇ ಆಧುನಿಕ ಶಿಕ್ಷಣವಾಗಿ ಮಾರ್ಪಾಟಾಯಿತು. ನಮ್ಮ ಕಾಲದಲ್ಲಿ ಆಯ್ತಲ್ಲ. ಯಾಕಾಯ್ತದು? ಮೆರಿಟ್ ಆಧಾರಿತ ಮೀಸಲಾತಿ. ಇವತ್ತು ನೀವು ಶಿಕ್ಷಣ ನೀತಿಗಳು ಯಾವುದೇ ನೋಡಿ, ಇವು ಸ್ಕಾಲರ್ಶಿಪ್ಪಿಗೂ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಹೇಳ್ತಾ ಇದ್ದಾರೆ, ಹಾಸ್ಟೆಲ್ ಪ್ರವೇಶಕ್ಕೂ ಸ್ಪರ್ಧಾತ್ಮಕ ಪರೀಕ್ಷೆ ಹೇಳ್ತಾ ಇದ್ದಾರೆ ಅಂತಂದರೆ ಇದು ಯಾವ ರೀತಿ ಅನುಕೂಲವಂತ ಜಾತಿಗಳಂತ ಇವತ್ತು ಗುರುತಿಸದೆ ಹೋದರೂ ಕೂಡ ಅನುಕೂಲವಂತ ಜಾತಿಗಳಿಗೆ ಸಿಗುವಂಥದ್ದೆಲ್ಲವೂ ಇವತ್ತು ಒಂದು ಮೆರಿಟ್ ಆಗಿ ಬದಲಾವಣೆ ಆಗ್ತಿರೋದನ್ನು ನೋಡ್ತಾ ಇದ್ದೀವಿ. ಇದರ ಕಾರಣದಿಂದ ಇವತ್ತು IITನಲ್ಲಿ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ದಲಿತರು ಯಾಕೆ ಆತ್ಮಹತ್ಯೆ ಮಾಡ್ಕೊತಿದ್ದಾರೆ ಅನ್ನೋದರ ಇದರ ಫಲ ಅಲ್ಲಿದೆ. ಸರ್ಕಾರ ಎಂಗೇಜ್ ಆಗದಿರೋದ ಕಾರಣಕ್ಕೆ ಇದರ IITಗಳಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ತಿರೋದು ನೋಡ್ತಾ ಇದ್ದೀವಿ. ಮತ್ತು ಭಾಳ ಮುಖ್ಯವಾಗಿ ಇಲ್ಲಿ ಪೆಡಗಾಜಿ, ಭಾರತದಂಥ ದೇಶದಲ್ಲಿ ಯಾವ ರೀತಿಯ ಪೆಡಗಾಜಿ ಬೇಕು ಎನ್ನುವುದರ ಬಗ್ಗೆ ನನಗೆ ಗೊತ್ತಿರೋ ಪ್ರಕಾರ ಇದುವರೆಗೂ ಮುಕ್ತವಾಗಿ ಸಮಗ್ರವಾಗಿ ಚರ್ಚೆ ಆದಂತೆ ನನಗಂತೂ ಕಾಣಲಿಲ್ಲ. ಆಗಿದ್ದರೆ ಇರ್ಬೋದೇನೋ. ಇವತ್ತಿಗೂ ನಾವು ಪೋಲೋ ಫ್ರೇರೆಯ ಅಥವಾ ಇವಾನ್ ಇಲಿಚ್ನವರೇ ಮತ್ತೆ ಮತ್ತೆ ಕೋಟ್ ಮಾಡ್ತಾಯಿದ್ದೀವಿ ಹೊರತಾಗಿ ಹೊಸದಾಗಿ ನಮ್ಮ ದೇಶಕ್ಕೆ ಬೇಕಾದಂಥ ಒಂದು ವ್ಯಾಸಂಗ ಕ್ರಮ ಏನು, ಪಠ್ಯಪುಸ್ತಕಗಳ ಆಯ್ಕೆ ಹೇಗಿರಬೇಕು, ಪಠ್ಯಪುಸ್ತಕಗಳ ರಚನೆ ಹೇಗಿರಬೇಕು, ಬೋಧನಾ ಕ್ರಮ ಹೇಗಿರಬೇಕು, ಕಲಿಕಾ ಕ್ರಮ ಹೇಗಿರಬೇಕೆನ್ನುವ ಯಾವುದೇ ಒಂದು ರೀತಿಯ ಪ್ರಯತ್ನಗಳನ್ನು ನಾವು ಕಾಣಲಿಲ್ಲ. ಇವತ್ತು ಯಾವುದೇ ರೀತಿಯ ನೀತಿ ನಿರೂಪಣೆ ಬಂದರೂ ಸಹ ಅದು ವಂಚಿತ ಸಮುದಾಯಗಳ ಪರವಾಗಿರೋದಿಲ್ಲ. ಅದು ಕೇವಲ ಈಗಿರುವ ವ್ಯವಸ್ಥೆ ನಾವು ಮಾತಾಡ್ತಾರೆ ಜಾಗತೀಕರಣ ಅಂತಲೇ ಕರಿಬೋದು, ಅದು ಏನಾದರೂ ಕರಿಬೋದು. ಅಂಬೇಡ್ಕರ್ ಹೇಳ್ದಂಗೆ ಬಂಡವಾಳಶಾಹಿ ಮತ್ತು ಜಾಗತಿಕ ಬ್ರಾಹ್ಮಣಶಾಹಿಗೆ ಮಾತ್ರ ಅದು ಪೂರಕವಾಗಿರುತ್ತೆ. ಇಲ್ಲಿ ನಾವು ಪೆಡಗಾಜಿಯನ್ನು ರೂಪಿಸೋದ್ರಲ್ಲಿ ವಿಫಲಗೊಂಡಿದ್ದೀವಿ. ಇದನ್ನು ನಾವು ಮತ್ತೆ ಮತ್ತೆ ಪುನರಾವರ್ತಿ ನಮ್ಮನ್ನು ನಾವು ಕೇಳ್ಕೊಳ್ಬೇಕಾಗತ್ತೆ. ಏನಕ್ಕೆ ಒಂದು ಪೆಡಗಾಜಿ ಬರಲಿಲ್ಲ? ನಾವು ಯಾರು ಕೋಟ್ ಮಾಡೋಕ್ಕಾಗ್ತಿಲ್ಲ. ಇವತ್ತು ಪೆಡಗಾಜಿ ಬೀದಿಗಳ ಮಾತನ್ನು ಅಲಿಸುವುದು, ಪೌರೋ ಫ್ರೇರೆ ಹೇಳ್ತಿರೋದು ಅದನ್ನೇ, ಲಿಸನ್ ಟು ದ ಸ್ಟ್ರೀಟ್ ವರ್ಡ್ಸ್ ಅಂತ ಹೇಳ್ತಾರೆ. ಬೀದಿಗಳ ಮಾತನ್ನು ಅಲಿಸಿ ಎಲ್ಲಿ ಅಲಿಸಿದ್ವಿ ನಾವು? ಪೆಡಗಾಜಿ ರೂಪಿಸೋದ್ರಲ್ಲಿ ಎಲ್ಲಿ ಅಲಿಸಿದ್ವಿ? ಅದೆಲ್ಲ ಬೇಡ. ಮೊನ್ನೆ ಇದ್ದಕ್ಕಿದ್ದಾಗೆ ಕಳೆದ ಸರ್ಕಾರ ಶಿಕ್ಷಣ ನೀತಿಯನ್ನು ಜಾರಿಗೊಳಿಸೋಕ್ಕೆ ಮುಂದಾದಾಗ ಯಾವುದೇ ವ್ಯವಸ್ಥೆ ಇಲ್ಲದೆ, ಪೂರ್ವ ಸಿದ್ಧತೆ ಇಲ್ಲದೇ NEP 4 ವರ್ಷ ಕೋರ್ಸ್ ತಂದಾಗ ಇದ್ದಕ್ಕಿದ್ದಂಗೆ 15 ದಿವಸಗಳಲ್ಲಿಯೋ 2 ತಿಂಗಳಲ್ಲಿಯೋ ಪುಸ್ತಕಗಳನ್ನು ರೂಪಿಸಬೇಕನ್ನುವಂಥ ಸಮಿತಿಗಳು ಮಾಡ್ತಾರೆ. 30 ಸಮಿತಿಗಳು. ಅಲ್ಲಿರುವಂಥ ಅನೇಕ ಸ್ನೇಹಿತರು ಖುಷಿಯಿಂದ ಹೇಳ್ತಾಯಿದ್ರು, ನಾವು ದಾರಾ ಬೇಂದ್ರೆ ಪಠ್ಯ ಹಾಕಿದ್ದೀವಿ, ಅಂಬೇಡ್ಕರ್ ಪಠ್ಯ ಹಾಕಿದ್ದೀವಿ, ಕುವೆಂಪು ಪಠ್ಯ ಹಾಕಿದ್ದೀವಿ ಅಂತ ಹೇಳ್ತಾಯಿದ್ರು. ಆದರೆ ನನ್ನ ಪ್ರಶ್ನೆ ಅಂದರೆ 2 ತಿಂಗಳೊಳಗೆ ಹೇಗೆ ಹಾಕೋಕ್ಕೆ ಸಾಧ್ಯ ಆಯಿತು? ಪಠ್ಯಪುಸ್ತಕ ಅಂದರೆ, ಪೆಡಗಾಜಿ ಅಂದರೆ, ಕರಿಕ್ಯುಲಮ್ ಅಂದರೆ ನಾಟ್ ಟು ಪುಟ್ ದ ಆರ್ ಇಂಟೆಲೆಕ್ಚುವಲ್ಸ್ ಆರ್ ಸೋಷಿಯಲ್ ರಿಫಾರ್ಮರ್ಸ್ ಇನ್ ಅ ಸಿಂಗಲ್ ಟೆಕ್ಸ್ಟ್ ಬುಕ್. ಯಾಕೆ ಆ ಪಠ್ಯಲ್ಲಿ ಆಗ್ತಾ ಇದೆಯಾ? ಯಾಕೆ 2ನೇ ಕ್ಲಾಸಿಗೆ ಈ ಪಠ್ಯ ಆಗ್ತಾ? ಅದು ಒಂದು ಚರ್ಚೆ ಆಗಬೇಕಾಗಿತ್ತು. ಒಂದು ವ್ಯಾಸಂಗ ಕ್ರಮ ಕರಿಕ್ಯುಲಮ್ ರೂಪಿಸೋದಕ್ಕೆ 10 ವರ್ಷ ಅಲ್ಲ 15 ವರ್ಷ ಬೇಕಾದ. ನಿಮ್ಗೆ ಗೊತ್ತಿರಬೇಕು, ಕೊಠಾರಿ ಆಯೋಗ ಏನು ಭಾಳ ಮುಖ್ಯವಾದ ಒಂದು ಮಾತಾಡಿತ್ತು. ನಾನು ಏನು ಶಿಫಾರಸು ಮಾಡ್ತಾಯಿದ್ದೀನಿ ಅದನ್ನು ನೀವು ಇಂಪ್ಲಿಮೆಂಟ್ ಮಾಡೋದಕ್ಕೆ 10 ವರ್ಷ ತೊಗೊಳ್ಳಿ ಅಂತ ಹೇಳ್ತೀವಿ. ಇಟ್ ಗಿವ್ಸ್ 10 years ಟೈಮ್. 10 ವರ್ಷ ಸಮಯ ಕೊಟ್ಟಿತ್ತು ಅದನ್ನು ಜಾರಿಗೊಳಿಸೋದಕ್ಕೆ. ಯು ಕೆನಾಟ್ ಈ 1 ವರ್ಷದಲ್ಲಿ 6 ತಿಂಗಳಲ್ಲಿ ಜಾರಿ ಮಾಡೋಕ್ಕೆ ಸಾಧ್ಯವೇ ಇರಲಿಲ್ಲ. 10 ವರ್ಷ ಸಮಯಾವಕಾಶ ಕೊಟ್ಟಿತ್ತು. ಆದರೆ ನಮ್ಮಲ್ಲಿ ಪೆಡಗಾಜಿಯನ್ನು, ಕರಿಕ್ಯುಲಮನ್ನು 2 ತಿಂಗಳಲ್ಲಿ ರೂಪಿಸಿದ್ದೀವಿ ಅಂತಂದರೆ ನಾವು ಯಾವ ದುರಂತದಲ್ಲಿದ್ದೀವಿ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಎಲ್ಲದಕ್ಕೂ ಸ್ವಲ್ಪ ಹಿಂದಕ್ಕೆ ಹೋಗ್ಬೇಕಂದ್ರೆ ಹೇಗೆ ಇದು ಖಾಸಗೀಕರಣ, ಜಾಗತೀಕರಣ ಶುರುವಾಯಿತು ಅಂತ ಹೇಳ್ಬೇಕಂತಂದರೆ, ನಾವು 1949 ನಂತರ ನಡೆದ ವಿದ್ಯಮಾನಗಳನ್ನು ನಾವು ಗ್ರಹಿಸಬೇಕಾಗತ್ತೆ. 1999ರಲ್ಲಿ ಏನು ಆಲ್ರೆಡಿ ಒಂದು ರೀತಿಯ ಓಪನ್ ಮುಕ್ತ ಮಾರುಕಟ್ಟೆ ಶುರುವಾಯಿತು. ಹಾಗೇ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಜಾಗತೀಕರಣವನ್ನು ದ್ವೇಷ ಬೈಯುವಂತಹ ಅದನ್ನೇ ಎಲ್ಲದಕ್ಕೂ ಅದೇ ಒಂದು ಕೇಡಿ ಅಥವಾ ಇರುವಂಥ ಸ್ಥಿತಿಯಲ್ಲಿ ನಾವಿಲ್ಲ. ಅದನ್ನು ನಾವು ಮತ್ತೆ ಮತ್ತೆ ಸ್ಪಷ್ಟಪಡಿಸ್ಕೊಳ್ಬೇಕಾಗತ್ತೆ. ಯಾಕೆಂದರೆ ಅದೇ ಸ್ಯಾಚುರೇಟ್ ಆಗೋಗ್ಬಿಟ್ಟಿದೆ. ನವ ಉದಾರೀಕರಣವೇ ಸ್ಯಾಚುರೇಟ್ ಆಗೋಗಿದೆ. ಇನ್ನು ನಾವು ಯಾರನ್ನು ದೂಷಿಸ್ತಾ ಇದ್ದೀವಿ? ಯಾರನ್ನು ದೂಷಿಸೋಕ್ಕೆ ಸಾಧ್ಯ ಇರೋಂಥ ಸ್ಥಿತಿಯಲ್ಲಿ ನಾವು ನಿಂತಿದ್ದೀವಿ. ಇದು ಡೆಡ್ ಎಂಡ್ ಅಂತ ಹೇಳಿದ್ರೆ ನಿಜಕ್ಕೂ ಡೆಡ್ ಎಂಡೇ. ಆದರೆ ಮರಳಿ ಬರೋಕ್ಕೆ ನಮಗೆ ಸಾಧ್ಯ ಯಾಕಾಗ್ತಿಲ್ಲ ಅಂದರೆ ನಮ್ಮಲ್ಲಿ ರೀರೀಡಿಂಗ್ ಆಗ್ತಾ ಇಲ್ಲ, ಮರು ಓದಿ ಇಲ್ಲ, ನಮ್ಮಲ್ಲಿ ಮರು ಬರವಣಿಗೆ ಇಲ್ಲ, ಮರು ಶಿಕ್ಷಣ ಇಲ್ಲ. ಏನು ಇವಾನ್ ಇಲಿಚ್ ಹೇಳ್ತಾನಲ್ಲ, ಡಿ ಲರ್ನಿಂಗ್ ಆ್ಯಂಡ್ ಡಿ ಸ್ಕೂಲಿಂಗ್ ಅನ್ನೋದಿದೆಯಲ್ಲ, ನಮ್ಮಲ್ಲಿ ನಡೀತಾ ಇಲ್ಲ. ಮರು ಓದಿ ಎಲ್ಲ ಆಗ್ತಾ ಇದೆ, ಮರು ಬರವಣಿಗೆ ಆಗ್ತಾ ಇಲ್ಲ. ಪೆಡಗಾಜಿ ವರ್ಕ್ ಮಟ್ಟದಲ್ಲಿ ಹೇಳ್ತಾ ಇದ್ದೀನಿ ನಾನು. ಆಗ್ತಿರೋದನ್ನು ಕೂಡ ನಾನು ಡೆಡ್ ಎಂಡ್ ಅಂತ ಕರಿತಾ ಇದ್ದೀನಿ. ಇದನ್ನು ಮಾಡಬೇಕಂದ್ರೆ ಸಂಪೂರ್ಣವಾದಂಥ ಹೊಸ 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 ರೀತಿಯ
ಆಲೋಚನೆ ಕ್ರಮ ಮಾತ್ರವಲ್ಲ, ತಲೆಮಾರುಗಳೇ ಬರಬೇಕಾಗತ್ತೆ. ಈಗಿರುವ ತಲೆಮಾರುಗಳಿಂದ ಮರುಬೋದು, ಮರುಶಿಕ್ಷಣ, ಲರ್ನಿಂಗ್ ಆ್ಯಂಡ್ ಸ್ಕೂಲಿಂಗ್ ಅಥವಾ ಕನ್ಸ್ಟ್ರಕ್ಟರ್ಸ್ ಅಂತ ಪೋಲೋ ಫ್ರೈರ್ ಹೇಳ್ತಾನೆ, ಮಕ್ಕಳನ್ನ ಈಸ್ ಸಹ ನಿರ್ಮಾತರು ಅಂತ ಕರೀತಾರೆ. ಅದು ಆಗಬೇಕಂದ್ರೆ ಹೊಸ ತಲೆಮಾರೇ ಬರಬೇಕಾಗತ್ತೆ. ಹೊಸ ಆಲೋಚನೆಗಳಿಂದ ಮರು ಓದುವಿಕೆಯಿಂದ ಮಾತ್ರ ಸಾಧ್ಯ ಆಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅಲ್ಲಿ ಬಂದಂತಹ ಕೆಲವು ಆಯೋಗಗಳು, ಸಮಿತಿಗಳು ನೋಡಿ, ಒಂದು ಪುನನ್ಯ ಸಮಿತಿ ಅಂತ ಬಂತು. ನೆಕ್ಸ್ಟ್ ಸ್ವಾಮಿನಾಥನ್ ಸಮಿತಿ ಅಂತ ಬಂತು 1990, 92, 93 ಸಂದರ್ಭದಲ್ಲಿ. 2001, 2000 ಇದರಲ್ಲಿ ಅಂಬಾನಿ ಬಿರ್ಲಾ ಕಮಿಟಿ ಅಂತ ಬಂತು. ಇವು 3 ಸಮಿತಿಗಳು 1990ರಲ್ಲಿ ವಿಶ್ವಸಂಸ್ಥೆ ಏನೋ ಒಂದು ನಿರ್ಣಯ ತಗೊಂಡಿತ್ತು. ವಿಶ್ವಸಂಸ್ಥೆ ಏನು ನಿರ್ಣಯ ತಗೊಂಡಿತ್ತು ಅಂತಂದರೆ, ಇನ್ನು ಮುಂದೆ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳು, ಡೆವಲಪಿಂಗ್ ಕಂಟ್ರೀಸ್, ಸಾಮಾಜಿಕ ಸಬ್ಸಿಡಿಯನ್ನು ಕೊಡುವುದನ್ನು ಕಡಿಮೆ ಮಾಡಬೇಕು, ಸೋಷಿಯಲ್ ಸಬ್ಸಿಡೀಸ್ ಕೊಡೋದನ್ನು ಕಡಿಮೆ ಮಾಡಬೇಕು, ಖಾಸಗಿ ಬಂಡವಾಳಕ್ಕೆ ಉತ್ತೇಜನ ಕೊಡಬೇಕು. ಖಾಸಗಿ ಬಂಡವಾಳದ ಮೂಲಕನೇ ನೀವು ಏನು ಶಿಕ್ಷಣ, ಆರೋಗ್ಯ ಮತ್ತು ಸಾಮಾಜಿಕ ನ್ಯಾಯ ಅಂತ ಮಾತಾಡ್ತಿದ್ದೀರಿ, ಅದನ್ನು ಸಾಧಿಸಬೇಕಂತ ವಿಶ್ವಸಂಸ್ಥೆ 1990ರಲ್ಲಿ ಹೇಳ್ತು. ಆ ರೆಫರೆನ್ಸಲ್ಲೇ 1992ರಲ್ಲಿ ಸ್ವಾಮಿನಾಥನ್ ಸಮಿತಿ ಬಂತು, 1993ರಲ್ಲಿ ಪುನನ್ಯ ಸಮಿತಿ ಬಂತು, ಆಮೇಲೆ 2001ರಲ್ಲಿ ಬಿರ್ಲಾ ಅಂಬಾನಿ ಸಮಿತಿ ಬಂತು. ಅಂದರೆ ಇಬ್ಬರು ಬಿಗ್ ಕ್ರೂನಿ ಕ್ಯಾಪಿಟಲಿಸ್ಟ್ಗಳು ಭಾರತದ ಶಿಕ್ಷಣ ವ್ಯವಸ್ಥೆ ಹೇಗಿರ್ಬೇಕಂತ ರೂಪಿಸೋದಕ್ಕೆ ಬಿರ್ಲಾ ಅಂಬಾನಿ ಸಮಿತಿ ಬಂತು. ಆ ಪುನನ್ಯ ಸಮಿತಿ ಮತ್ತು ಸ್ವಾಮಿನಾಥನ್ ವರದಿ ಏನು ಹೇಳ್ತಂದರೆ, ಸ್ಪಷ್ಟವಾಗಿ ಸರ್ಕಾರಕ್ಕೆ ಪಬ್ಲಿಕ್ ಫಂಡಿಂಗ್, ಸಾರ್ವಜನಿಕ ಬಂಡವಾಳ ಹೂಡಿಕೆ ಮಾಡಲಿಕ್ಕೆ ಸಾಧ್ಯವಾಗದೆ ಹೋದರೆ ಅವರು ತಮ್ಮ ಶಾಲೆಗಳನ್ನು ಬಾಡಿಗೆ ಕೊಡಿ, ತಮ್ಮಲ್ಲಿರುವಂತಹ ಆಟದ ಸ್ಥಳಗಳನ್ನು ಬಾಡಿಗೆ ಕೊಡಿ, ಈ ಥರದ ಸೆಮಿನಾರ್ ಹಾಲ್ಗಳನ್ನು ಬಾಡಿಗೆ ಕೊಡಿ ಅಂತ ಶಿಫಾರಸು ಮಾಡ್ತು. ಜೊತೆಗೆ ಸಾಲ ಕೊಟ್ಬಿಟ್ಟು ಅಡ್ಮಿಷನ್ ಮಾಡ್ಕೊಳ್ಳಿ, ಸಾಲ ತೀರಿಸುವಂತಹ ಒಂದು ವ್ಯವಸ್ಥೆ ಕಲ್ಪಿಸಿ ಅಂತ ಹೇಳ್ತು. ಜೊತೆಗೆ ಫಿಲಾಂಥ್ರಫಿ, ಈ ದೇಶದ ಬಂಡವಾಳಶಾಹಿಗಳಿಂದ ಹಣ ತಗೊಳ್ಳಿ, ಫಿಲಾಂಥ್ರಫಿ ಲೆಕ್ಕದಲ್ಲಿ ಅಂತ ಹೇಳ್ತು. ಇದು ಪುನನ್ಯ ಸಮಿತಿ ಮತ್ತು ಸ್ವಾಮಿನಾಥನ್ ಸಮಿತಿ ಹೇಳಿದ್ದು 1992 ಮತ್ತು 93 ಸಂದರ್ಭದಲ್ಲಿ. ಇದು ಚರ್ಚೆ ಕೂಡ ಆಗಲಿಲ್ಲ. ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಚರ್ಚೆ ನಾವು ಯಾವ ಸಂದರ್ಭದಲ್ಲಿ ಸಮಕಾಲೀನಗೊಳ್ಳದೆ ಹೋದರೆ, ಕಂಟೆಂಪರೈಸ್ ಆಗದೆ ಹೋದರೆ, ಪ್ರಸ್ತುತಿಗೆ ಬಳಸ್ಕೊಳ್ದೆ ಹೋದರೆ ನಾವು 30, ಯಾಕಂದರೆ ಶಿಕ್ಷಣದ ನೀತಿಗಳ ಫಲಿತಾಂಶ ಗೊತ್ತಾಗದೆ 10 ವರ್ಷ 20 ವರ್ಷಗಳ ನಂತರ ಆ ಕ್ಷಣಕ್ಕೆ ಅದು ಗೊತ್ತಾಗೋದಿಲ್ಲ. ಹೀಗಾಗಿ ನಾವು ಈ ಸಮಿತಿಗಳ ಶಿಫಾರಸುಗಳನ್ನು ನಾವು ಅರ್ಥ ಮಾಡ್ಕೊಳ್ತಾ ಇಲ್ಲ. ಕೇವಲ ಜಾಗತೀಕರಣವನ್ನು ದೂಷಣೆ ಮಾಡ್ತಾ ಹೋದ್ವಿ. ಅಲ್ಲಿ ಜಾಗತೀಕರಣ ದೂಷಣೆ ಮಾಡ್ತಾ ಹೋದಾಗ ಇವತ್ತು ಏನಾಗಿದೆ ಅಂತಂದರೆ, ಪೋಷಕರೇ ಕೇಳ್ತಾ ಇದ್ದಾರೆ, ಸರ್ಕಾರ ಎಲ್ಲಿಂದ ಉದ್ಯೋಗ ಕೊಡುತ್ತೆ? ಇದು ಸರ್ಕಾರನೇ ಉದ್ಯೋಗ ಕೇಳಿದ್ರೆ ಏನು ಮಾಡೋಕ್ಕೆ ಸಾಧ್ಯ? ಮೋದಿ ಒಬ್ಬರು ಎಲ್ಲಿಂದ ಕೊಡುತ್ತಾರೆ ಎನ್ನುವ ಹಂತಕ್ಕೆ ಬಂದಿದ್ದು ನಿನ್ನೆಯಿಂದ ಬಂದಿದ್ದಲ್ಲ, ಅದು 30 ವರ್ಷಗಳ ನಮ್ಮಲ್ಲಿನ ಮಿತಿಗಳಿಂದ ಬಂದಿದ್ದಂಥದ್ದು. ಇದು ಮೊದಲನೇದು. ಇನ್ನು ಬಿರ್ಲಾ ಅಂಬಾನಿ ಕಮಿಟಿ ಏನು ಹೇಳುತ್ತಂದರೆ, 2001ರಲ್ಲಿ ಸರ್ಕಾರಕ್ಕೆ ನೇರವಾಗಿ ಹೇಳುತ್ತೆ, ನೀವು ಶಾಲಾ ಶಿಕ್ಷಣದವರೆಗೆ ಮಾತ್ರ ದುಡ್ಡು ಹಾಕಿ ಉನ್ನತ ಶಿಕ್ಷಣವನ್ನು ನಮಗೆ ಬಿಟ್ಕೊಡಿ ಅಂತ ಹೇಳಿದ್ರು. ಅವರು ಭಾಳ ನೇರವಾಗಿ ಹೇಳಿದರು, ಉನ್ನತ ಶಿಕ್ಷಣ ನಮಗೆ ಬಿಟ್ಕೊಡಿ ಅಂತ ಹೇಳಿದರು. ಇವತ್ತು ಧರ್ಮೇಂದ್ರ ಪ್ರಧಾನ್ ಏನು ಕೇಂದ್ರ ಶಿಕ್ಷಣ ಮಂತ್ರಿ ಆಗಿದ್ದಾರೆ, ಕಳೆದ ವರ್ಷ 2023ರ ಚಳಿಗಾಲದ ಅಧಿವೇಶನದಲ್ಲಿ ಸ್ಪಷ್ಟವಾಗಿ ಹೇಳಿದರು, ನೀವು ಪದೇ ಉನ್ನತ ಶಿಕ್ಷಣದಲ್ಲಿ ಸರ್ಕಾರದ ಪಾತ್ರವನ್ನು ನಿರೀಕ್ಷೆ ಮಾಡಬೇಡಿ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಇದು ಎಲ್ಲಿಗೆ ಬಂತದ್ದು? 30 ವರ್ಷಗಳ ಹಂತದ ನಮ್ಮ ಕಣ್ಣೆದುರಿಗೆ ಆಯ್ತದ್ದು. ನಾವು ಖಾಸಗೀಕರಣ ಬಗ್ಗೆ ಮಾತಾಡಿದ್ವಿ, ಎಲ್ಲ ನಿಜ. ಆದರೆ ಏತಕ್ಕೆ ಸರ್ಕಾರ ಎಂಗೇಜ್ ಆಗ್ತಾ ಇಲ್ಲ, ಸರ್ಕಾರ ಏನಕ್ಕೆ ಎಂಗೇಜ್ ಆಗ್ತಾಯಿಲ್ಲ ಅಂತ ನಾವು ಕೇಳಲಿಲ್ಲ. ಇದು ಭಾಳ ಮುಖ್ಯ. ಇದರ ಜೊತೆಗೆ ನಾವು ಮತ್ತೆ ಗಮನಿಸಬೇಕಾಗಿದ್ದು, ಆ ಕಾಲಘಟ್ಟದಲ್ಲಿ 5 ನ್ಯಾಯಾಂಗದ ಪ್ರಕರಣಗಳು. 5 ನ್ಯಾಯಾಂಗದ ಪ್ರಕರಣಗಳು. ಒಂದಂದರೆ ಮೋಹಿನಿ ಜೈನ್ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ 1992ರಲ್ಲಿ ಬಂತು. ಆ ಮೋಹಿನಿ ಜೈನ್ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕದಲ್ಲಿ ಏನಾಯ್ತಂದರೆ, ಮೋಹಿನಿ ಜೈನ್ ಎನ್ನುವ ವಿದ್ಯಾರ್ಥಿ ತನಗೆ ಕ್ಯಾಪಿಟೇಷನ್, ಮೆಡಿಕಲ್ ಅಡ್ಮಿಷನ್ಗೆ ಕ್ಯಾಪಿಟೇಷನ್ ಫೀಸ್ ಕೇಳ್ತಾ ಇದ್ದಾರೆ, ಆದರೆ ಶಿಕ್ಷಣ ನನಗೆ ಹಕ್ಕಿದೆ, ನಾನೇನಕ್ಕೆ ದುಡ್ಡು ಕೊಡಲಿ ಎನ್ನುವ ಮೆರಿಟ್ ಆಧಾರದಲ್ಲಿ ಒಂದು ರಿಟ್ ಅರ್ಜಿ ಹಾಕಿದ್ದು. ಈ ಮೆರಿಟ್ ಆಧಾರದ ನಿಮ್ಗೆ ಗೊತ್ತಿರಬೇಕು, 1951ರಲ್ಲಿ ಚಂಪಕಂ ದೊರೆರಾಜ್ ವರ್ಸಸ್ ತಮಿಳುನಾಡು ಬಂದಾಗ ಆಗಲೂ ಅದೇ ಪ್ರಶ್ನೆ ಹಾಕಿದ್ರು ಅವರು. ಏನು ಅಂತಂದರೆ, ನನಗೆ ಬುದ್ಧಿ ಇದೆ ಆದರೆ ನನಗೆ ಅವಕಾಶ ಸಿಗ್ತಾ ಇಲ್ಲ ಬಿಕಾಸ್ ಆಫ್ ಮೀಸಲಾತಿ ಅಂತ ಹೇಳಿದಾಗ, ಅದರ ಪರವಾಗಿ ಚಂಪಕಂ ದೊರೆ ಕೇಸ್ನ ಪರವಾಗಿ ವಾತಾವರಣಿದ್ದು ಅಲ್ಲಾಡಿ ವೆಂಕಟೇಶ್ ಅಯ್ಯಂಗಾರ್ ಅವರು ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಯ ಸದಸ್ಯರು ಕೂಡ ಆಗಿದ್ದರು. ಅದಾದಮೇಲೆ ಆರ್ಟಿಕಲ್ 15 ತಿದ್ದುಪಡಿಯಾಗಿ 15(4) ಅಂತ ಆಗಿತ್ತು. ಅವಾಗೇನಾಯಿತು, ಮೂಲಭೂತ ಹಕ್ಕಾಗಿ ಆಯಿತು. ಅದು ಒಂದು ಕಡೆಗೆ. ಈ ಮೋಹಿನಿ ಜೈನ್ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ ಬಂದಾಗ ಆ ತೀರ್ಪು ಏನಾಯ್ತು ಅಂತಂದರೆ, ಸರ್ಕಾರ ಸಂವಿಧಾನದಲ್ಲಿರುವಂತಹ ಎಲ್ಲ ನೀತಿಗಳನ್ನು ಶಿಕ್ಷಣದ ಮೂಲಭೂತ ಹಕ್ಕಂತ ತಿಳ್ಕೊಬೇಕಂತ ಒಂದು ಐತಿಹಾಸಿಕ ತೀರ್ಪು ಕೊಡ್ತು. ಅಂದರೆ ಸ್ಪೆಸಿಫಿಕ್ಕಾಗಿ ಹೇಳಿಲ್ಲ
ಯಾವುದೇ ರೀತಿ ಆರ್ಟಿಕಲ್ 21 ಕೂಡ ಶಿಕ್ಷಣದ ಮೂಲಭೂತ ಹಕ್ಕು ಆಗಿರ್ಬೋದೇನೋ, 24 ಆಗಿರ್ಬೋದು, 14 ಆಗಿರ್ಬೋದು, ಅಂದರೆ ಎಲ್ಲರೂ ಸಮಾನರು ಎನ್ನುವುದರ ಕುರಿತಾಗಿ ಬೋಯಿನ್ ವಿಜಯನ್ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ ತೀರ್ಪು ಕೊಡ್ತು. ಮತ್ತು ಕ್ಯಾಪಿಟೇಷನ್ ಫೀಸ್ ಸಂಬಂಧಪಟ್ಟಂಗೆ ಸರ್ಕಾರದ ನಿಯಂತ್ರಣ ಇರಬೇಕಂತ ಹೇಳ್ತು. ಬಟ್ ಭಾಳ ಇದೆಲ್ಲದಕ್ಕಿಂತ ಮುಖ್ಯವಾಗಿ ಮೆರಿಟನ್ನು ಪರಿಗಣಿಸಬೇಕು ಎನ್ನುವ ಒಂದು ಸಣ್ಣ ಲೈನ್ ಹೇಳ್ತು. ಈ ಮೆರಿಟನ್ನು ಪರಿಗಣಿಸುವುದೇ ಭಾರತದಲ್ಲಿ ಎಕ್ಸ್ಕ್ಲೂಷನ್ ಎನ್ನುವುದು ಅವರಿಗೂ ಅರ್ಥ ಆಗ್ತಾ ಇರಲಿಲ್ಲ ಅಂತಲ್ಲ, ಅವ್ರಿಗೆ ಗೊತ್ತಿತ್ತು, ನಮಗೆ ಗೊತ್ತಿರಲಿಲ್ಲ ಅಂದರೆ ನಮಗೂ ಗೊತ್ತಿತ್ತು, ಆದರೆ ಅದು ಬಂತಾ ಹೋಯಿತು. ಎರಡನೇದು ಬಂದಿದ್ದು ಉನ್ನಿಕೃಷ್ಣನ್ ವರ್ಸಸ್ ಸ್ಟೇಟ್ ಆಫ್ ಆಂಧ್ರ ಪ್ರದೇಶ್. ಈ ಉನ್ನಿಕೃಷ್ಣನ್ ವರ್ಸಸ್ ಸ್ಟೇಟ್ ಆಫ್ ಆಂಧ್ರ ಪ್ರದೇಶ ಏನಕ್ಕೆ ಅಂದರೆ, ಈ ಬೋಯಿನ್ ವಿಜಯನ್ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕಕ್ಕೆ ಒಂದು ಪ್ರಶ್ನೆ ಮಾಡಿ ಸಲ್ಲಿಸಿದಂಥ ಪ್ರಕರಣ ಆಗಿತ್ತು. ಅದು ಭಾಳ ಐತಿಹಾಸಿಕ ತೀರ್ಪು ಕೊಟ್ಟಿದ್ದು ಏನಂತಂದರೆ, ಆರ್ಟಿಕಲ್ 21 ಅದೇನು ಹೇಳ್ತಂದರೆ ಬದುಕುವ ಹಕ್ಕಿನ ಕುರಿತಾಗಿ ಹೇಳುತ್ತೆ. ಬದುಕುವ ಹಕ್ಕಿನಲ್ಲಿ ಶಿಕ್ಷಣವೂ ಬರುವುದರಿಂದ ಇವು ಶಿಕ್ಷಣವನ್ನು ಮೂಲಭೂತ ಹಕ್ಕಾಗಿ ಪರಿಗಣಿಸಬೇಕಂತ ಉನ್ನಿಕೃಷ್ಣ ತೀರ್ಪು ಕೊಡುತ್ತೆ. ಇದು ಭಾಳ ಹಿಸ್ಟಾರಿಕಲ್ ತೀರ್ಪಾಗುತ್ತೆ. ಇದರ ಆಧಾರದಲ್ಲಿಯೇ 2002ರಲ್ಲಿ ಸಂವಿಧಾನ ತಿದ್ದುಪಡಿ ಮಾಡಿ ಆರ್ಟಿಕಲ್ 21A ಆರ್ಟಿಕಲ್ 21A ಇನ್ಸರ್ಟ್ ಮಾಡಿದ್ದನ್ನು ನೋಡ್ತಾ ಇದ್ದೀವಿ. ಮೂರನೇದು TM ಪೈ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ, ಮತ್ತೊಂದು BM ಇನಾಮ್ದಾರ್ ವರ್ಸಸ್ ಸ್ಟೇಟ್ ಆಫ್ ಮಹಾರಾಷ್ಟ್ರ, ಇಸ್ಲಾಮಿಕ್ ಇನ್ಸ್ಟಿಟ್ಯೂಟ್ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ. ಇವನ್ನು ನೀವು ಪ್ರಕರಣಗಳನ್ನು ನೀವು ನೋಡಬೇಕಂತ ಅನ್ನೋದಕ್ಕೋಸ್ಕರ ನಾನು ಇದನ್ನು ಪ್ರಸ್ತಾಪ ಮಾಡಿದೆ. ಇದೊಂದು ಸುಮ್ಮನೆ ನಾನು ಹಂಗೆ ಇಟ್ಕೊಂಡು ನಿಮ್ಗೆಲ್ಲರಿಗೂ ಗೊತ್ತಿರುವಂತೆ ಯಾಕೆ ಸರ್ಕಾರ ಎಂಗೇಜ್ ಆಗ್ತಾ ಇಲ್ಲ ಅಂತಂದರೆ, ನಾವು ಸಮಾನತೆಯನ್ನು ಮತ್ತು ಸಮತೆಯನ್ನು ನೋಡುವ ರೀತಿ ಇದೆಯಲ್ಲ, ಅಂದರೆ ಎಲ್ಲರಿಗೂ ಎಲ್ಲ ವಿವಿಧ ಹಂತದಲ್ಲಿರುವಂಥವ್ರಿಗೂ ನೀವು ಮರಹತ್ಯೆ ಅಂತ ಹೇಳುವ ರೀತಿ ಏನಿದೆಯಲ್ಲ. ನೆಕ್ಸ್ಟ್ ಸ್ಲೈಡಿಗೆ ಹೋಗಿದ್ದು ಬೇಡ. ಮತ್ತು ಕರ್ನಾಟಕದಲ್ಲಿರುವ ಶಾಲೆಗಳ ಸ್ಥಿತಿ ನೋಡಿದರೆ, ಜಸ್ಟ್ ನಾನು ಶಾಲಾ ಶಿಕ್ಷಣದ ಬಗ್ಗೆ ಮಾತಾಡೋದಾದರೆ, ಹೇಗೆ ಸರ್ಕಾರಿ ಶಾಲೆಗಳು ಕಡಿಮೆ ಆಗ್ತಾ ಬರ್ತಾ ಇದ್ದಾವೆ, ಖಾಸಗಿ ಶಾಲೆಗಳು ಹೆಚ್ಚಾಗ್ತಾ ಇದ್ದಾವೆ ಎನ್ನುವುದರ ಒಂದು ಚಿತ್ರಣ ಕೊಡ್ತಾ ಇದ್ದೀನಿ. ಇಲ್ಲಿ ಖಾಸಗಿ ಶಾಲೆಗಳು ಹೆಚ್ಚಾಗೋದಕ್ಕೆ ನಾವು ಏಕಪಕ್ಷೀಯವಾಗಿ ಸರ್ಕಾರವನ್ನು ಮಾತ್ರ ದೂಷಿಸಿದರೆ ನಮ್ಮನ್ನು ನಾವು ಕೇಳ್ಕೋಬೇಕಾಗತ್ತೆ. ಏತಕ್ಕೆ ಪೋಷಕರು ಅನೇಕ ಪ್ರಶ್ನೆಗಳು ಬರ್ತವೆ. ಪೋಷಕರ ಹತ್ರ ನಾವು ಹೋದಾಗ ಪೋಷಕರು ಹೇಳ್ತಾರೆ, ಆಯಾ ಶಿಕ್ಷಕರು ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸ್ತಾ ಇಲ್ಲ, ನಾನೇನಕ್ಕೆ ನನ್ನ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸ್ತೆ ಅಂದಾಗ ಯಾರಿಗೂ ಉತ್ತರ ಇಲ್ಲ. ಇಲ್ಲಿ ಸ್ಟೇಕ್ ಹೋಲ್ಡರ್ಸೇ ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸದೆ ಹೋದರೆ, ಇವತ್ತು ಕನ್ನಡ ಮಾಧ್ಯಮ ಎನ್ನುವುದು ವಂಚಿತ ಸಮುದಾಯಗಳಿಗೆ ಮಾತ್ರ ಮೀಸಲಿಟ್ಬಿಟ್ಟು ಮಧ್ಯಮ ವರ್ಗ ತನ್ನದೇ ಆದಂಥ ಹೇಳ್ತೀನಿ ಆಧುನಿಕ ಶಿಕ್ಷಣ ಅನ್ನುವುದು ಮೆರಿಟಾಗಿ ಪರಿವರ್ತನೆಗೊಳ್ಳುವ ರೀತಿಯಲ್ಲಿರೋದ್ರಿಂದ ಈ ದುರ್ವ್ಯವಸ್ಥೆ ಬಂದಿರೋದನ್ನು ನೋಡ್ತಾ ಇದ್ದೀವಿ. ಒಂದು ರಿಪೋರ್ಟ್ ಆಕ್ಸಾಮ್ ಸಂಸ್ಥೆ ಕೊಟ್ಟಿರುವಂಥ ಒಂದು ಸ್ಥೂಲ ವರದಿ ಏನೇನೆಂದರೆ, ಮೇಲಿನ ರಾಜ್ಯಗಳು ಶಿಕ್ಷಣದಲ್ಲಿ ಮುಂದಿದೆ ಅಂತ ಹೇಳ್ತಾ ಇದ್ದಾವೆ. ಹಿಮಾಚಲ ಪ್ರದೇಶ, ಡೆಲ್ಲಿ, ಮಿಜೋರಾಂ, ತ್ರಿಪುರಾ, ಸಿಕ್ಕಿಂ, ಮಣಿಪುರ್, ತಮಿಳುನಾಡಲ್ಲಿ ಒಂದು ಬಂದಂತಹ ಒಂದು ಹೋರಾಟ ಇದೆ. ಇವತ್ತಿಗೂ ತಮಿಳುನಾಡಲ್ಲಿ ಅನೇಕ ಮಿತಿಗಳ ನಡುವೆ ಆರೋಗ್ಯ ಮತ್ತು ಶಿಕ್ಷಣ ಭಾಳ ಮುಂದಿದೆ ಅಂತ ಹೇಳೋದ್ರೆ ಭಾಳ ಮುಂದಿದೆ. ಎರಡನೇದು ಇದ್ದಿದ್ದರಲ್ಲಿ ಅಬೋ ಎವರೇಜ್ ಅಂತಂದರೆ ಹರಿಯಾಣ, ಪಂಜಾಬ್ ಮತ್ತು ಕೇರಳ ಬರುತ್ತೆ. ನಮ್ಮ ಕರ್ನಾಟಕ ಮಾತ್ರ ಜಸ್ಟ್ ಬಿಗಿನಿಂಗಲ್ಲಿದ್ದೇವೆ ಶಿಕ್ಷಣದ ರೆಪ್ರೆಸೆಂಟೇಷನಲ್ಲಿ. ಇದು ಎಲ್ಲ ರೀತಿಯಲ್ಲೂ ಬರುತ್ತೆ, ಪ್ರಾತಿನಿಧ್ಯದಲ್ಲೂ ಬರುತ್ತೆ, ಅವಕಾಶಗಳಲ್ಲೂ ಬರುತ್ತೆ, ಮೂಲಭೂತ ಸೌಕರ್ಯದಲ್ಲೂ ಬರುತ್ತೆ. ಕಡೆಯ ಇರುವಂಥ ರಾಜ್ಯಗಳು ಬಿಹಾರ್, ಒಡಿಸ್ಸಾ, MP ಇರುವಂಥವು. ಇದನ್ನು ನೀವು ನೋಡಿದರೆ 1ರಿಂದ 5ನೇ ತರಗತಿವರೆಗೆ ಇವೆಲ್ಲವೂ ಶಿಕ್ಷಣ ಇಲಾಖೆ ವೆಬ್ಸೈಟ್ಗಳು ಮತ್ತು ವಿವಿಧ ಸಂಸ್ಥೆಗಳು ಮಾಡಿದಂತಹ ಸಮೀಕ್ಷೆಯ ಪ್ರಕಾರ ಸಿಗುತ್ತೆ. ಶಾಲೆಯಿಂದ ಹೊರಗುಳಿತಿರುವಂಥ ಮಕ್ಕಳು, ಇಲ್ಲಿ ನಾವು ಪದವನ್ನು ಹೊರಗುಳಿಯುವುದಂತ ಬಳಸ್ತಾ ಇದ್ದೀವಿ. ಇದು ಹೊರಗುಳಿಯುವುದಲ್ಲ, ಹೊರ ತಳ್ಳುವಿಕೆ ಅಂತ ನಾನು ಹೇಳ್ತಾ ಇದ್ದೀನಿ. ವಿ ಆರ್ ಪುಷಿಂಗ್ ದೆಮ್ ಔಟ್. ಅನೇಕ ರೀತಿಯ ಕಾರಣಕ್ಕಾಗಿ ಇವತ್ತು 5ನೇ ತರಗತಿಗೆ ಪಬ್ಲಿಕ್ ಎಕ್ಸಾಮ್ ನಡೆಸೋದ್ರ ಮೂಲಕ, 7ನೇ ತರಗತಿಗೆ ಪಬ್ಲಿಕ್ ಎಕ್ಸಾಮ್ ನಡೆಸೋದ್ರ ಮೂಲಕ, 9, 10, 11, 12ನೇ ತರಗತಿಗಳಿಗೆ ವರ್ಷಕ್ಕೆ 3 ಪರೀಕ್ಷೆ ನಡೆಸಿಕೊಳ್ಳೋದ್ರ ಮೂಲಕ ನಾವು ಮಕ್ಕಳನ್ನು ಹೊರಗೆ ತಳ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. 6ರಿಂದ 8ನೇ ತರಗತಿ ಅಂದರೆ 2022 ವರ್ಷಕ್ಕೆ 3%. ಅಂದರೆ ಸರ್ಕಾರ ಏನು ಹೇಳ್ತಾ ಇದೆ, 100% GER ಇದೆ ಅಂತ ಹೇಳ್ತಾ ಇದೆ ಪ್ರಾಥಮಿಕ ಶಿಕ್ಷಣದಲ್ಲಿ. ಆದರೆ ಅದರಲ್ಲಿ 3% ಹೊರಗೆ ಹೋಗ್ತಾ ಇದ್ದಾರೆ. 9ರಿಂದ 12ನೇ ತರಗತಿ ಅಷ್ಟೊತ್ತಿಗೆ 12%, 13% ಮಕ್ಕಳು ಹೊರಗೆ ಹೋಗ್ತಾ ಇದ್ದಾರೆ. ಅಂದರೆ ಪ್ರಾಥಮಿಕ ಶಿಕ್ಷಣದಲ್ಲಿ 95% ಇದ್ದಂತಹ ದಾಖಲಾತಿ ಹೈಸ್ಕೂಲಿಗೆ ಬರುವಷ್ಟೊತ್ತಿಗೆ 15% ಕಡಿಮೆ ಆಗ್ತಾ ಹೋಗುತ್ತೆ. ಅಂದರೆ ಆ 15%, 20% ಮಕ್ಕಳು ಎಲ್ಲಿ ಹೋದ್ರು ಅವರು? ಅದಕ್ಕೂ ಜುವೆನೈಲ್ ಆಕ್ಟ್ನ ತಿದ್ದುಪಡಿ ಮಾಡೋದಕ್ಕೂ ಸಂಬಂಧ ಇದೆ, ಅದಕ್ಕೂ ಬಾಲಕಾರ್ಮಿಕ ಪದ್ಧತಿಗೂ ಸಂಬಂಧ ಇದೆ, ಅದಕ್ಕೂ ಶಾಲೆಗಳು ಮುಚ್ತಿರೋದಕ್ಕೂ ಸಂಬಂಧ ಇದೆ. ಇವತ್ತು ಕರ್ನಾಟಕದಲ್ಲಿ 1,10,000 ಶಿಕ್ಷಕರು ಎಲ್ಲ ಶಾಲಾ ಶಿಕ್ಷಣ, ಉನ್ನತ ಶಿಕ್ಷಣಕ್ಕೆ ಅಗತ್ಯ ಇದೆ. 1,10,000 ಶಿಕ್ಷಕರ ನೇಮಕಾತಿ ಆಗ್ತಲ್ಲ, ಅಲ್ಲಿ ಉತ್ತರ ಇದೆ. 350 ಶಾಲೆಗಳಲ್ಲಿ ಬಾಲಕರಿಗೆ ಶೌಚಾಲಯ ಇಲ್ಲದಿರೋದ್ರಲ್ಲಿ ಉತ್ತರ ಇದೆ. 1200 ಹೆಣ್ಮಕ್ಳ ಶಾಲೆಗಳ ಶೌಚಾಲಯ ಅನ್ನೋದ್ರಲ್ಲಿ ಉತ್ತರ ಇದೆ. ಇದೆಲ್ಲ ಉತ್ತರದಿಂದ ಹೊರಗೆ ಹೋಗ್ತಾ ಇದ್ದಾರೆ. ಇದು ಟೀಚರ್ ಮತ್ತು ಮಕ್ಕಳ ಅನುಪಾತ
ಎಷ್ಟು ಮಕ್ಕಳಿಗೆ ಎಷ್ಟು ಶಿಕ್ಷಕರು ಇರಬೇಕಂತ ಹೇಳ್ಬಿಟ್ಟು ಒಂದು ಏನಿದೆಯೋ ಅದು ನಿಜವಾದ ಅರ್ಥದಲ್ಲಿ 1ರಿಂದ 5ನೇ ತರಗತಿಗೆ ಒಬ್ಬ ಶಿಕ್ಷಕರು ಇರಬೇಕಾಗತ್ತೆ, 6ರಿಂದ 10ನೇ ತರಗತಿಗೆ ವಿಷಯಕ್ಕೊಬ್ಬರು ಶಿಕ್ಷಕರು ಇರಬೇಕಾಗತ್ತೆ. ಇವತ್ತು ಆ ಥರದ್ದು ಕಾಣಿಸ್ತಾ ಇಲ್ಲ. ಇಲ್ಲಿ ಕೊಟ್ಟಿರುವಂಥ ವರದಿ ಸಹ ನಾವು ಅಷ್ಟಾಗಿ ಇಲ್ಲಿ ಸ್ವಲ್ಪ ಸಣ್ಣ ತೊಂದರೆ ಏನಿದೆ ಅಂತಂದರೆ ಇಡೀ ಒಂದು ಕರ್ನಾಟಕವನ್ನು ಗ್ರಹಿಸ್ತಾ ಇದೆ, ಆದರೆ ಶಾಲೆಯನ್ನು ಒಂದು ಯೂನಿಟಾಗಿ ಗ್ರಹಿಸ್ತಾ ಇಲ್ಲ. ಇವತ್ತು ಸರ್ಕಾರ ವಿಲೀನ ಮಾಡ್ತಾ ಇದೆ ನೋಡಿ, 5,000 ಶಾಲೆ ವಿಲೀನ ಮಾಡ್ತಾ ಇದೆ. ಅಂದರೆ ಒಂದೊಂದು ಶಾಲೆಯಲ್ಲಿ ಶಿಕ್ಷಕರು ಜಾಸ್ತಿ ಇದ್ದಾರೆ, ಕೆಲವು ಶಾಲೆಗಳಲ್ಲಿ ಶಿಕ್ಷಕರೇ ಇಲ್ಲ. 500ರಿಂದ 600 ಶಾಲೆಗಳಲ್ಲಿ ಏಕೋಪಾಧ್ಯಾಯ ಶಾಲೆಗಳಿದ್ದಾವೆ. ಅವೆಲ್ಲವನ್ನು ಒಂದೊಂದು ಘಟಕವಾಗಿ ಪರಿಗಣಿಸಿದರೆ ಮಾತ್ರ ಮಕ್ಕಳು ಮತ್ತು ಶಿಕ್ಷಕರ ಅನುಪಾತ ಸಿಗುತ್ತೆ. ಆದರೆ ಸರ್ಕಾರ ಏನು ಮಾಡ್ತಾ ಇದೆ ಅಂತಂದರೆ ಒಟ್ಟಾರೆಯಾಗಿ ಗ್ರಹಿಸ್ತಾ ಇರೋದ್ರಿಂದ ಈ ರೀತಿಯ ಇನ್ನು ಮುಂದಕ್ಕೆ ಹೋಗಿ ಅನುಪಾತಗಳು ಸಿಗ್ತಾ ಇದೆ. ಇದು ಮೇನ್ ಉನ್ನತ ಶಿಕ್ಷಣದಲ್ಲಿರುವಂತಹ GR ರೇಷಿಯೋ. ಈ ಉನ್ನತ ಶಿಕ್ಷಣದಲ್ಲಿ ಮುಂಚೆ ತೋರಿಸಿದಾಗ ಏನಾಗಿತ್ತು ಅಂತಂದರೆ 95% ಇದ್ದಂತಹ ದಾಖಲಾತಿ ಪ್ರಮಾಣ ಉನ್ನತ ಶಿಕ್ಷಣಕ್ಕೆ ಬರುವಷ್ಟೊತ್ತಿಗೆ 27%ಗೆ ಇಳಿತಾ ಇದೆ. ಅಂದರೆ ಮಧ್ಯದಲ್ಲಿ 50% ವಿದ್ಯಾರ್ಥಿಗಳು ಹೊರಗೆ ಹೋಗ್ತಾ ಇದ್ದಾರೆ ಶಾಲೆಯಿಂದ ಅಂತ ಹೇಳ್ಬಿಟ್ಟು ಇದರೊಂದು ಅಂಕಿ ಸಂಖ್ಯೆ ಮಾತ್ರ. ಅದರಲ್ಲಿ ಪರಿಶಿಷ್ಟ ಜಾತಿಯ ಮಕ್ಕಳ ದಾಖಲಾತಿ ಪ್ರಮಾಣ 20% ಇದೆ. ಸರಾಸರಿ 20% ಮಾತ್ರ ಇದೆ ಪರಿಶಿಷ್ಟ ಜಾತಿಯ ಮಕ್ಕಳ ದಾಖಲಾತಿ ಪ್ರಮಾಣ ಉನ್ನತ ಶಿಕ್ಷಣ ನಾನು ಹೇಳ್ತಿರುವಂಥದ್ದು ಪದವಿ ಮತ್ತು ಪೋಸ್ಟ್ ಗ್ರಾಜ್ಯುಯೇಷನ್. ಇದೇ ರೀತಿ ಅತಿ ಹೆಚ್ಚು ಕಡಿಮೆ ದಾಖಲಾತಿ ಪ್ರಮಾಣ ಇರುವಂಥದ್ದು ಮಹಿಳೆಯರಲ್ಲಿ ಅತ್ಯಂತ ಕಡಿಮೆ ದಾಖಲಾತಿ ಪ್ರಮಾಣ ಇದೆ ಮತ್ತು ಪರಿಶಿಷ್ಟ ಪಂಗಡಗಳ ಅತ್ಯಂತ ಕಡಿಮೆ ದಾಖಲಾತಿ ಪ್ರಮಾಣ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಇದು ಇವತ್ತಿನ ಒಂದು ನಮ್ಮ ಸದ್ಯದ ಪರಿಸ್ಥಿತಿ. ಈ ಪರಿಸ್ಥಿತಿಯನ್ನು ನಾವು ಹೇಗೆ ಗ್ರಹಿಸಬೇಕು, ಎಲ್ಲಿಂದ ನೋಡಬೇಕು ಅನ್ನೋದನ್ನು ಮತ್ತೆ ಮರಳಿ ನಾವು ಚರ್ಚೆಗೆ ತೊಗೊಂಡ್ರೆ, ನೀವು ಮಂಡಲ ಆಯೋಗವನ್ನು ನೋಡ್ತಾ ಇದ್ದರೆ ನನ್ನ ಮಂಡಲ ಆಯೋಗವನ್ನು ಒಂದು ರೆಫರೆನ್ಸ್ ಆಗಿ ತೊಗೊಂಡ್ರೆ ಮಂಡಲ ಆಯೋಗದ ನಂತರ ಆದಂಥ ಬೆಳವಣಿಗೆಗಳನ್ನು ನಾವು ನೋಡ್ಬೋದು. ಹೇಗೆ ಮಂಡಲ ಆಯೋಗದ ನಂತರ ಸಾಮಾಜಿಕ ನ್ಯಾಯ ಮತ್ತು ಪಬ್ಲಿಕ್ ಫಂಡಿಂಗ್ಗಳು ಯಾವ ರೀತಿ ಬದಲಾಯ್ತಾ ಹೋದ ಅನ್ನೋದಕ್ಕೆ ಇಲ್ಲಿ ಒಂದು ಉದಾಹರಣೆ ಇದೆ. ಪರ್ ಕ್ಯಾಪಿಟಾ ಅಪ್ಪರ್ ಕ್ಯಾಸ್ಟ್ ಅಂದರೆ ಬ್ರಾಹ್ಮಣರು ಮತ್ತು ಬ್ರಾಹ್ಮಣೇತರ ಮೇಲ್ಜಾತಿಗಳ ಪರ್ ಕ್ಯಾಪಿಟಾ 8 ಲಕ್ಷ ಇದ್ದರೆ, OBCಗಳ ಪರ್ ಕ್ಯಾಪಿಟಾ 4 ಲಕ್ಷ ಇದ್ದರೆ, ಪರಿಶಿಷ್ಟ ಜಾತಿಯ ಪರ್ ಕ್ಯಾಪಿಟಾ 2,28,000. ಇದೊಂದು ಉದಾಹರಣೆ ಮಾತ್ರ. ಇವೆಲ್ಲವೂ ಪಲ್ಲಾಟಗಳು ಶುರುವಾಗಿದ್ದು ಅಥವಾ ನಮಗೆ ಗ್ರಹಿಸೋಕ್ಕೆ ಸಾಧ್ಯ ಆಗಿದ್ದು 90ರ ದಶಕದ ನಂತರ. ಅದಕ್ಕೂ ಮುಂಚೆ ಇತ್ತು. ಇದು ಎಲ್ಲಿಂದ ಶುರುವಾಯಿತು? ಮತ್ತೆ ನಾವು ಪ್ರಶ್ನೆಗಳಿಗೆ ಬರಬೇಕಾದ್ರೆ ಮೊದಲನೇ ಪ್ರಶ್ನೆ ನಾವು ಬರುವಂಥದ್ದು ಪಬ್ಲಿಕ್ ಫಂಡಿಂಗ್, ಸಾರ್ವಜನಿಕ ಬಂಡವಾಳ ಹೂಡಿಕೆ. ಇಲ್ಲಿ ಸರ್ಕಾರ ಶಿಕ್ಷಣದಲ್ಲಿ ಸಾರ್ವಜನಿಕವಾಗಿ ಬಂಡವಾಳ ಹೂಡಿಕೆ ಮಾಡ್ತಾ ಇಲ್ಲ. ಇದಕ್ಕೆ ನಾವು ಯಾವ ರೀತಿ ನಾಗರಿಕ ಸಮಾಜವಾಗಿ ಹೇಗೆ ಪ್ರತಿಕ್ರಿಯೆ ಕೊಡ್ತಾ ಹೋಗಬೇಕು? ಹೇಗೆ ಸರ್ಕಾರ ಬಂಡವಾಳಕ್ಕೆ ಹೂಡಿಕೆ ಮಾಡ್ತಾ ಇಲ್ಲ? ಅದು GDP 6% ಆಗಿರ್ಬೋದು, ಅದರ ಒಟ್ಟು ಬಂಡವಾಳದ ಬಜೆಟ್ನ ವೆಚ್ಚದ 26% ಯಾವ ಕಾಲಕ್ಕೂ ಮಾಡ್ತಾ ಇಲ್ಲ. ಹಾಗಿದ್ರೆ ನಾವು ಹೇಗೆ ನಾಗರಿಕ ಸಮಾಜವಾಗಿ, ಹೇಗೆ ಶಿಕ್ಷಣದ ಭಾಗಿದಾರರಾಗಿ ಇದಕ್ಕೆ ನಾವು ಪ್ರತಿಕ್ರಿಯಿಸಬೇಕು ಎನ್ನುವ ಪ್ರಶ್ನೆ ನಮ್ಮೆಲ್ಲರ ಮುಂದಿದೆ. ಯಾಕೆಂದರೆ ಸರ್ಕಾರ ಬಂಡವಾಳಕ್ಕೆ ಹೂಡಿಕೆ ಮಾಡದೆ ಹೋದರೆ, ಪಬ್ಲಿಕ್ ಫಂಡಿಂಗ್ ಮಾಡದೆ ಹೋದರೆ ಈ ಸಾರ್ವಜನಿಕ ಶಿಕ್ಷಣ ವ್ಯವಸ್ಥೆ ಕುಸಿತಾ ಹೋಗುತ್ತೆ. ಈ ಸಾರ್ವಜನಿಕ ಶಿಕ್ಷಣ ವ್ಯವಸ್ಥೆ ಕುಸಿತ ಹೋಗುವುದನ್ನು ನಮ್ಮ ಕೈಯಿಂದ ಯಾರಿಂದಲೂ ತಡೆಯೋಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಿದ್ರೆ ಭಾಳ ದೊಡ್ಡ ಪ್ರಶ್ನೆ ಇರುವಂಥದ್ದು ಶಿಕ್ಷಣದ ಕುರಿತಾಗಿ ಮತ್ತು ಶಿಕ್ಷಣದ ಸಬಲೀಕರಣ ಮತ್ತು ಪ್ರಾತಿನಿಧ್ಯ ಕುರಿತಾಗಿರುವಂಥ ದೊಡ್ಡ ಪ್ರಶ್ನೆ ಇರುವಂಥದ್ದು ಹೇಗೆ ಪಬ್ಲಿಕ್ ಫಂಡಿಂಗನ್ನು ನಾವು ಜಾರಿಗೊಳಿಸೋಕ್ಕೆ ಸಾಧ್ಯ ಆಗುತ್ತೆ. ಇದು ಭಾಳ ದೊಡ್ಡ ಚಳುವಳಿನೇ ಆಗಬೇಕಾಗುತ್ತೆ ಅಂತ ನಾನು ಮೊನ್ನೆ SCP ಏನು ಆಗಿದೆ, ಇವತ್ತು ಆಯೋಗ ಆಗಿದೆ, ಅದರ ಮುಂದೆ ಕೇಳಿದ ಕೂಡ ನಾನು ಅದನ್ನೇ ಪ್ರಶ್ನೆ ಮಾಡ್ತಿರೋದು ಅಂತಂದರೆ ಪಬ್ಲಿಕ್ ಫಂಡಿಂಗ್ಗೋಸ್ಕರ ಒಂದು ಪ್ರತ್ಯೇಕ ಸಮಿತಿ ನೇಮಕಾತಿ ಮಾಡಬೇಕಂತ ಹೇಳ್ಬಿಟ್ಟು ನಾವು ಮನವಿ ಮಾಡ್ತಾ ಇದ್ವಿ. ಯಾಕಂದರೆ ಈ ಪಬ್ಲಿಕ್ ಫಂಡಿಂಗ್ ಮಾಡದೆ ಹೋದರೆ, ನೀವು ನೋಡಿ ಯಾವುದೋ ಒಂದು ಬಜೆಟ್ ಮಂಡಿಸಿದಾಗ ಅದರ 70% ಪ್ರಮಾಣದ ವೆಚ್ಚ ಇವತ್ತು ಸಿದ್ದರಾಮಯ್ಯನವರ ಬಜೆಟ್ ಇದೆ 3,27,3,27 ಲಕ್ಷ ಬಜೆಟ್ ಏನಿದೆ ಅದರ 70% ಕೇವಲ 4 ಇಲಾಖೆಗಳಿಗೆ ಕೊಡುತ್ತೆ, ವೆಚ್ಚ ಆಗುತ್ತೆ. ಕೇವಲ 4 ಇಲಾಖೆಗಳಿಗೆ. ಅವು ಯಾವ 4 ಇಲಾಖೆಗಳಂತ ನಿಮಗೆಲ್ಲ ಗೊತ್ತಿರುವಂಥದ್ದೇ. ಏತಕ್ಕೆ ಆ 4 ಇಲಾಖೆಗಳಿಗೆ ವೆಚ್ಚ ಆಗುತ್ತಂದರೆ ಆ 4 ಇಲಾಖೆಗಳಿಂದ ಅದಕ್ಕೆ ರೆವಿನ್ಯೂ ಬರ್ತಾ ಇರೋದ್ರಿಂದ ಅಲ್ಲಿ ವೆಚ್ಚ ಜಾಸ್ತಿ ಮಾಡ್ತಾ ಇದ್ದಾರೆ. ಶಿಕ್ಷಣದಿಂದ ಅವರಿಗೆ ರೆವಿನ್ಯೂ ಇಲ್ಲದೇ ಇರೋದ್ರಿಂದ ಅಲ್ಲಿ ವೆಚ್ಚ ಮಾಡ್ತಾ ಇಲ್ಲ. ಸೊ ಹೇಗೆ ಪಬ್ಲಿಕ್ ಫಂಡಿಂಗನ್ನು ನಾವು ಹೇಗೆ ಅದನ್ನು ಮರಳಿ ಅದೊಂದು ತತ್ವವನ್ನಾಗಿ, ಅದೊಂದು ಪಾಲಿಸಿಯನ್ನಾಗಿ, ಅದೊಂದು ಗುರಿಯನ್ನಾಗಿ ತರಲಿಕ್ಕೆ ಸಾಧ್ಯ ಆಗುತ್ತೆ. ಎಲ್ಲಿವರೆಗೂ ನಾವು ಪಬ್ಲಿಕ್ ಫಂಡಿಂಗನ್ನು ಚರ್ಚೆಗೆ ತರೋದಿಲ್ವೋ, ಎಲ್ಲಿವರೆಗೂ ಸರ್ಕಾರಕ್ಕೆ ತನ್ನ ಬಜೆಟ್ ವೆಚ್ಚದ 26% ಸರ್ಕಾರದ ಶಾಲೆಗಳಿಗೆ ಉನ್ನತ ಶಿಕ್ಷಣಕ್ಕೆ ವೆಚ್ಚ ಮಾಡೋದಿಲ್ವೋ ಅಲ್ಲಿವರೆಗೂ ನಾವು ಜಾಗತೀಕರಣವನ್ನು ದೂಷಣೆ ಮಾಡುವುದರಲ್ಲಿ ಯಾವುದೇ ಅರ್ಥ ಇರೋದಿಲ್ಲ. ಖಾಸಗಿ ಶಿಕ್ಷಣ ಸಂಸ್ಥೆಗಳು ಬೆಳೆಯುವುದಕ್ಕೆ ನಾವು ತಡೆ ಒಡ್ಡೋಕ್ಕೆ ಸಾಧ್ಯವೇ ಇಲ್ಲ.
ಇದು ಒಂಥರ ಭಾಳ ಡೆಡ್ ಎಂಡ್. ಇದು ಮತ್ತೆ ಹೇಳ್ತಾ ಇದ್ದೀನಿ, ಇದು ಡೆಡ್ ಎಂಡ್. ಯಾಕಂದರೆ ಸರ್ಕಾರ ಮಾಡುವುದಕ್ಕೆ ಸಾಧ್ಯವಿಲ್ಲದಂಥ ಸ್ಥಿತಿ ಇದೆ. ಈ ಡೆಡ್ ಎಂಡಿಂದ ಮರಳಿ ಬರುವುದು ಹೇಗೆ ಎನ್ನುವ ಪ್ರಶ್ನೆಗಳನ್ನು ನಾವು ಹಕ್ಕಳ್ಬೇಕಾಗತ್ತೆ. ಇದು ಭಾಳ ವರ್ಷಗಳಿಂದ ಚಾಲ್ತಿಯಲ್ಲಿದೆ, ಆದರೆ ಇಂದಿಗೂ ಸಹ ಇದರ ಬಗ್ಗೆ ಒಂದು ಪರಿಹಾರ ಸಿಗ್ತಾ ಇಲ್ಲ. ಇನ್ನು ಎರಡನೇದು, 1968 ಬಂದಂಥ ಶಿಕ್ಷಣ ನೀತಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ನೆರೆಹೊರೆಯ ಶಾಲಾ ಪದ್ಧತಿ ಅಂತ ಏನು ಮಾತಾಡ್ತು, ಅದಾದಮೇಲೆ ಇವತ್ತಿಗೆ 53 ವರ್ಷ ಆಯಿತು, ಯಾವುದೇ ನೀತಿಗಳು ನೆರೆಹೊರೆಯ ಶಾಲಾ ಪದ್ಧತಿ ಬಗ್ಗೆ ಮಾತಾಡ್ತಾ ಇಲ್ಲ. ಇದನ್ನು ನಾವು ಹೇಗೆ ಅರ್ಥೈಸ್ಬೇಕಂತ ನಮ್ಮೆಲ್ಲ ಪ್ರಶ್ನೆಗಳು ಮೂಡ್ತಾ ಇದ್ದಾವೆ. ಯಾಕಂದರೆ ಇವತ್ತು 4 ವರ್ಷದ ಕೋರ್ಸ್ ತಂದಿದ್ದಾರೆ, NEP ಹೆಸರಲ್ಲಿ 4 ವರ್ಷದ ಕೋರ್ಸ್ ತಂದಿದ್ದಾರೆ. ಅದಕ್ಕೆ ಮಲ್ಟಿಡಿಸಿಪ್ಲಿನರಿ, ಇಂಟರ್ಡಿಸಿಪ್ಲಿನ್ ಅಂತ ಕರೀತಾ ಇದ್ದಾರೆ, ಬಹುಶಿಸ್ತೀಯ ಮತ್ತು ಅಂತರ್ಶಿಸ್ತೀಯ ಅಂತ ಕರೀತಾ ಇದ್ದಾರೆ. ಆದರೆ ಇಲ್ಲಿರುವಂಥ ಯಾರಿಗೂ ನಾನು ಓಪನ್ನಾಗಿ ಹೇಳ್ತಾ ಇದ್ದೀನಿ, ಬಹುಶಿಸ್ತೀಯದ ಪರಿಕಲ್ಪನೆ ಗೊತ್ತಿಲ್ಲ ನಮಗೆ, ಅಂತರ್ಶಿಸ್ತೀಯ ಪರಿಕಲ್ಪನೆ ನಮ್ಗೆ ಗೊತ್ತಿಲ್ಲ ಅಂತಲೇ ನಾನು ಹೇಳ್ತಾ ಇದ್ದೀನಿ. ಯಾಕಂದರೆ ನಾವು ಭಾಳ ಸರಳೀಕರಣಗೊಳಿಸ್ತಾ ಇದ್ದೀವಿ. ಬಹುಶಿಸ್ತೀಯ ಅಧ್ಯಯನ ಅಂತಂದರೆ ವಿಜ್ಞಾನದ ವಿದ್ಯಾರ್ಥಿ ಕುವೆಂಪು ಅವರ ಪಠ್ಯವನ್ನು ಓದುವಂಥದ್ದು, ವಿಜ್ಞಾನದ ವಿದ್ಯಾರ್ಥಿ ದೇವರೂರು ಮಹಾದೇವರ ಅಮಾಸ ಕಥೆಯನ್ನು ಓದುವಂಥದ್ದನ್ನೇ ಬಹುಶಿಸ್ತೀಯ ಅಂತ ಅನ್ಕೊಂಡ್ಬಿಟ್ಟಿದ್ದೀವಿ. ಅದರ ಆಚೆಗೆ ನಮ್ಮ ಗಮನ ಕೂಡ ಹರಿಸ್ಲಿಕ್ಕೂ ಸಾಧ್ಯ ಆಗ್ತಿಲ್ಲ. ಏನದು? ಶಿಕ್ಷಣ ಸಚಿವರು ಹೇಳ್ತಿರೋದು ಹಾಗೇನೆ, ನಾನು ವಿಜ್ಞಾನದ ವಿದ್ಯಾರ್ಥಿಯಾಗಿ BSc ಮಾಡ್ತಾ ಇದ್ದೀನೋ ಅಥವಾ ಇಂಜಿನಿಯರಿಂಗ್ ಮಾಡ್ತಾ ಇದ್ದರೆ, ಇಂಜಿನಿಯರಿಂಗಲ್ಲಿ ನನಗೆ ಕೆಲಸ ಸಿಗಲಿಲ್ಲ ಅಂದರೆ ನಾನು ನಿಮಗೆ ಸಂಗೀತ ಕಲಿಸ್ತೀವಿ, ಬಹುಶಿಸ್ತೀಯ ಹೆಸರಲ್ಲಿ ಸಂಗೀತದ ಮೂಲಕ 2ನೇ ಜಾಬ್ ಸಿಗುತ್ತೆ. ಸಂಗೀತ ಕಲಿಸ್ತಿದ್ದು ಅದ್ರ ಮೂಲಕ ಸಿಗಲಿಲ್ಲ ಅಂದರೆ ನಾನು ನಿಮಗೆ ಕುಂಬಾರಿಕೆ ಕೌಶಲಾಭಿವೃದ್ಧಿಯಲ್ಲಿ ಕಲಿಸ್ತಾ ಇದ್ದೀವಿ, ಅದ್ರ ಮೂಲಕ ಜಾಬ್ 3 ಸಿಗುತ್ತೆ. ಇದು ಇವರ ಪರಿಕಲ್ಪನೆಯ ಬಹುಶಿಸ್ತೀಯ ಆಗೋಗಿದೆ. ಅಂತರ್ಶಿಸ್ತೀಯನ್ನು ಇದಕ್ಕೆ ಅಳವಡಿಸ್ತಾರೆ. ಹಾಗಾದರೆ ಏನು, ನಾವಿಲ್ಲಿ ಬಹುಶಿಸ್ತೀಯ ಮತ್ತು ಅಂತರ್ಶಿಸ್ತೀಯವನ್ನು ಡಿಫೈನೇ ಮಾಡ್ತಾ ಇಲ್ಲ, ಅದನ್ನು ನಾವು ನಿರ್ಧರಿಸೋಕ್ಕೆ ನಮ್ಮ ಕೈಲಿ ಆಗ್ತಾ ಇಲ್ಲ. ಅನಗತ್ಯವಾಗಿ ಇಲ್ಲದ ವಿಷಯಗಳಲ್ಲಿ ಅದನ್ನು ನಾವು ಲಿಂಕ್ ಮಾಡ್ತಾ ಇದ್ದೀವಿ. ನಿಜವಾಗಲೂ ವಿದ್ಯಾರ್ಥಿಗಳು, ಗ್ರಾಮೀಣ ಭಾಗದ ವಂಚಿತ ಸಮುದಾಯದ ವಿದ್ಯಾರ್ಥಿಗಳು 13ನೇ ತರಗತಿಗೆ ಕಾಲಿಟ್ಟರೆ ತಮ್ಮ 20ನೇ ವಯಸ್ಸಿನಲ್ಲಿ ಅವರಿಗೆ ನೀವು ಯಾವ ರೀತಿ ಇವತ್ತಿಗೂ ಗೊತ್ತಿಲ್ಲ. ಇಲ್ಲಿ 3ನೇ ವರ್ಷಕ್ಕೆ ಬರ್ತಾ ಇದ್ದಾರೆ, NEP ಹೆಸರಲ್ಲಿ 4 ವರ್ಷಗಳ ಪಾಠ ಮಾಡ್ಕೊಂಡು ಅವರ ಪೋಷಕರಿಗೂ ಗೊತ್ತಿಲ್ಲ, ಆ ಓದ್ತಿರುವಂಥ ವಿದ್ಯಾರ್ಥಿಗಳಿಗೂ ಗೊತ್ತಿಲ್ಲ ವಾಟ್ ಇಸ್ ದ ಮಲ್ಟಿಡಿಸಿಪ್ಲಿನರಿ. ಆ್ಯಂಡ್ ಪಾಠ ಮಾಡ್ತಿರುವ ಬಹುತೇಕರು, ನಾನು ಎಲ್ಲರೂ ಅಂತ ಹೇಳ್ತಾ ಇಲ್ಲ, ಅಪವಾದಗಳಿದ್ದಾವೆ, ಬಹುತೇಕರಿಗೂ ಕೂಡ ಟೀಚರ್ಸ್ಗಳಿಗೂ ಕೂಡ ವಾಟ್ ಇಸ್ ಮಲ್ಟಿಡಿಸಿಪ್ಲಿನರಿ, ವಾಟ್ ಇಸ್ ಇಂಟರ್ಡಿಸಿಪ್ಲಿನರಿ ಅಂತ ಗೊತ್ತಿಲ್ಲ. ಉದಾಹರಣೆಗೆ ಮರಗಳಲ್ಲಿ ಮದುಮಗಳಲ್ಲಿ ಕುವೆಂಪು ಅವರು ತೋರಿಸುವಂಥ ತಳ ಸಮುದಾಯ ಪಾತ್ರಗಳನ್ನು ನೀವು ಮಾನವೀಯ ಶಾಸ್ತ್ರಗಳ ಜೊತೆಗೆ ಲಿಂಕ್ ಮಾಡಿದರೆ, ಮಾನವ ಶಾಸ್ತ್ರ ಜೊತೆಗೆ ಲಿಂಕ್ ಮಾಡಿದ್ರೆ ಬಹುಶಿಸ್ತೀಯ ಆಗುತ್ತಂತ ಹೇಳಿದ್ರೆ ತಾತ್ವಿಕವಾಗಿ ನಿಜ, ಆದರೆ ಅದು ನಿಮಗೆ ಉದ್ಯೋಗ ಕೊಡಲ್ಲ ಅಂತ ಹೇಳ್ತಾರೆ. ಸೊ ಬಹುಶಿಸ್ತೀಯಾಗಿ ಅಂದರೆ ಉದ್ಯೋಗ ಕೊಡಬೇಕಾ ಅಥವಾ ನಿಮ್ಮನ್ನ ತಾತ್ವಿಕವಾಗಿ ಬೆಳೆಸಬೇಕಾ, ವಿಚಾರವಂತನಾಗಿ ಮಾಡಬೇಕಾ ಎನ್ನುವ ಪ್ರಶ್ನೆ ಯಾರಿಗೂ ಗೊತ್ತಾಗ್ತಿಲ್ಲ. ಇನ್ನು ಕಡೆಯದಾಗಿ ಇವತ್ತು ಇಡೀ ಜಾಗತಿಕವಾಗಿ ದೇಶ ಅಥವಾ ಜಾಗತಿಕವಾಗಿ ನಾವು ಮಾತಾಡಬೇಕಾಗತ್ತೆ. ನಾವು ಜಾಗತೀಕರಣಗೊಂಡ್ಬಿಟ್ಟಿದ್ದೀವಿ. ಹೀಗಾಗಿ ನಾನು ಜಾಗತೀಕರಣ ವಿರೋಧಿ ಆದರೂ ಸಹ ಜಗತ್ತಲ್ಲಿ ಏನು ನಡೀತಾ ಇದೆ ನನಗೆ ಸಂಬಂಧ ಇಲ್ಲ ಅಂತ ಮಾಡೋಕ್ಕೆ ಸಾಧ್ಯವಿಲ್ಲದಂಥ ಸ್ಥಿತಿ ಇದೆ. ಮತ್ತು ಇವತ್ತು ಏನು ಕನ್ವೆನ್ಷನಲ್ ಸಾಂಪ್ರದಾಯಿಕ ಶಿಕ್ಷಣ ವ್ಯವಸ್ಥೆ ಇದೆ ಅದು ಬದಲಾಗ್ತಾ ಇದೆ. ಇನ್ನು ಮುಂದೆ ಕಲಾಶಾಲೆ, ಕಾಮರ್ಸು, ವಿಜ್ಞಾನ ಕಾಲೇಜುಗಳು ಉಳಿತಾ ಇಲ್ಲ, ಅದು ಉಳಿಯೋಕ್ಕೆ ಸಾಧ್ಯನೇ ಇಲ್ಲ ಇನ್ನು ಮುಂದೆ. ಇವತ್ತೆಲ್ಲವೂ ಮಲ್ಟಿಡಿಸಿಪ್ಲಿನ್ ಅಂತ ಕನ್ವರ್ಟ್ ಆಗ್ತಾ ಇದೆ. ಈ ಹಿಂದಿನ ಸರ್ಕಾರ ಅದನ್ನು ಕೂಡ ಪೂರ್ವ ಸಿದ್ಧತೆ ಮಾಡಿಕೊಳ್ಳದೆ ಜಾರಿಗೊಳಿಸಿದ್ದಕ್ಕೆ ಏಕಾಗಿ ಇಡೀ ಸರ್ಕಾರ ಶಿಕ್ಷಣ ಸಂಸ್ಥೆಗಳು ತೊಂದರೆಗೆ ಸಿಲುಗಾಕೊಂಡಿದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಹೀಗಾಗಿ ನಾವು ಶಿಕ್ಷಣವನ್ನು ಪ್ರಶ್ನೆಗಳು ಹಾಕ್ಕೊಂಡಾಗ ನಾವು ಜಾಗತಿಕವಾಗಿ ಏನು ನಡೀತಾ ಇದೆ, ನಾವು ಹೇಗೆ ಜೊತೆಗೆ ಒಂದು ಸಂಬಂಧ ಹೆಣಿಗೆ ಬೆಳೆಸ್ಕೊಳ್ಬೇಕು ಎನ್ನುವ ಅರ್ಥದಲ್ಲಿ ನಾವು ಯೋಚನೆ ಮಾಡದೆ ಹೋದರೆ ಇದು ಕೇವಲ ಜಾಗತೀಕರಣದ ವಿರುದ್ಧ ಹೋರಾಟ ಎನ್ನುವುದು ಕೇವಲ ಉಳ್ಳವರ ಹೋರಾಟ ಆಗುತ್ತೆ. ಅಂದರೆ ಉಳ್ಳವರಂತ ಹೇಳಕ್ಕೆ ಕೊಡ್ತಿರೋದು ವೆಲ್ ಟು ಡು ಸ್ಥಿತಿಯಲ್ಲಿರುವಂಥವರು ಬಟ್ ಪ್ರಗತಿಪರ ಆಲೋಚನೆ ಇದೆ ಎನ್ನುವುದಕ್ಕೋಸ್ಕರ ಅನ್ನುವ ರೀತಿಯಲ್ಲಿ ಹೋರಾಟಕ್ಕಾಗಿ ಸೀಮಿತಗೊಂಡ್ಬಿಡುತ್ತೆ. ಮತ್ತು ವಂಚಿತ ಸಮುದಾಯಗಳು ಮತ್ತೆ 5 ಲಕ್ಷ 6 ಲಕ್ಷ ಸಾಲ ಮಾಡಿ ಖಾಸಗಿ ಶಿಕ್ಷಣಕ್ಕೆ ಹೋಗುವಂಥ ಸ್ಥಿತಿಗೆ ಬರುತ್ತೆ. ಅದು ಮತ್ತೆ ದೇಶವನ್ನು 500 ವರ್ಷಕ್ಕೆ ಇವತ್ತೇನೋ ಸಣ್ಣ ಪುಟ್ಟದ ಸಾರ್ವತ್ರೀಕರಣ ಆಗ್ತಾ ಇದೆಯಲ್ಲ, ಯೂನಿವರ್ಸಲೈಸೇಷನ್ ಆಫ್ ಎಜುಕೇಷನ್ ಆಗ್ತಾ ಇದೆ, ಅದು ಕೂಡ ನಿಂತೋಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮಸ್ಕಾರ. ಬಹಳ ಅಭೂತಪೂರ್ವವಾದ ಉಪನ್ಯಾಸವನ್ನು ನೀಡಿದ್ರು. ಆದರೆ ನನ್ನೊಂದು ಪ್ರಶ್ನೆ, ಇಂಟರ್ ಡಿಸಿಪ್ಲಿನರಿ ಮತ್ತು ಮಲ್ಟಿ ಡಿಸಿಪ್ಲಿನರಿ ವಿಷಯದಲ್ಲಿ ನೀವು ನಿಮ್ಮ ವ್ಯತ್ಯಾಸವಾದ ಭಾವನೆಯನ್ನು ಹೇಳಿದೆ. ಆದರೆ ನಾನು ಆ ವಿಚಾರದಲ್ಲಿ ಕೆಲಸ ಮಾಡಿದ್ದೇನೆ. ಇಟ್ ಈಸ್ ವೆರಿ ಗುಡ್ ಫಾರ್ ದಿ ಹೆಲ್ತ್ ಆಫ್ ದಿ ಮೈಂಡ್ ಆ್ಯಂಡ್ ಆಲ್ಸೋ ಫಾರ್ ಅವರ್ ಬಾಡಿ ಆ್ಯಂಡ್ ಆಲ್ಸೋ ಫಾರ್ ದಿ ಅಪ್ಲಿಫ್ಟ್ಮೆಂಟ್ ಆಫ್ ದಿ ಸ್ಟೂಡೆಂಟ್ಸ್. ಬಟ್ ಹೌ ಕ್ಯಾನ್ ಯು ಅಪೋಸ್ ಇಟ್ ಅಂತ ನಾನು ಹೇಳೋದು. ಯಾಕಂದರೆ ಇಂಟರ್ ಡಿಸಿಪ್ಲಿನರೀಸ್ ಆದಾಗ ಈಗ ಆರ್ಕಿಮಿಡೀಸ್ ಆಗಿರ್ಬೋದು ಅಥವಾ ಹಳೆಯ ಆಡಮ್ಸ್ ಅನ್ನೋನು ಪ್ರಾರಂಭ ಮಾಡಿದ ಅಕಾಡೆಮಿಯನ್ನು, ಆಗ ಎಲ್ಲ ಸಬ್ಜೆಕ್ಟ್ಗಳಲ್ಲೂ ಒಬ್ಬನೇ ಟೀಚ್ ಮಾಡ್ತಾ ಇದ್ದ. ಅದು ಇಂಟರ್ ಡಿಸಿಪ್ಲಿನರಿ ಆಗಿತ್ತು. ಎಲ್ಲವೂ ಕೂಡ ನಾವು ಕಲಿಯೋದು ಅಷ್ಟೇ.
ಉದಾಹರಣೆಗೆ ತಾರಕಗಳಿಂದ ಡಿಸಿಪ್ಲಿನರಿ ಯೂನಿಟ್ ಅವರೇ ಒಂದು ವಿಶ್ವವಿದ್ಯಾನಿಲಯ ಹೇಗಾಯಿತು. ಮತ್ತು ಹಾಗೆ ಈಗ ನಾವು ನಿಸಾರ್ ಅಹಮದ್ ಅವರು ಬಾಟ್ನಿ ಪ್ರೊಫೆಸರ್, ಆಗ ಕಾಲೇಜಲ್ಲಿ ಬಂದರು. ಹೇಗೆ ಅವರ ಮೆರಿಟ್, ಅವರ ಇಂಟ್ರೆಸ್ಟ್, ಅವರ ಪ್ರತಿಭೆ, ಅವರ ಟ್ಯಾಲೆಂಟ್. ಆದ್ದರಿಂದ ಇಂಟರ್ ಡಿಸಿಪ್ಲಿನರಿ ಇಸ್ ಆಲ್ವೇಸ್ ಗುಡ್ ಆ್ಯಂಡ್ ಮಲ್ಟಿ ಡಿಸಿಪ್ಲಿನರಿ ಇಸ್ ಆಲ್ಸೋ ಆಲ್ವೇಸ್ ಗುಡ್. ನನಗೆ ಮ್ಯಾಥಮೆಟಿಕ್ಸ್ ಅಲ್ಲಿ ಆಸಕ್ತಿ ಇದ್ರೆ ಮ್ಯೂಸಿಕ್ ಅಲ್ಲಿ ಇಷ್ಟ. ನಾನು ವಿರೋಧ ಮಾಡಲಿಲ್ಲ, ಅಲ್ಲಲ್ಲ ಹಂಗೆಲ್ಲ ಮಾಡಿ ಹೇಳ್ಕೊಡ್ತಿರೋದು. ಜಾಗತಿಕವಾಗಿ ಬದಲಾಗ್ತಿರೋ ಸಂದರ್ಭದಲ್ಲಿ ಈಗಿರುವಂತಹ ಸಾಂಪ್ರದಾಯಿಕ ವ್ಯವಸ್ಥೆ ಕಷ್ಟ ಇದೆ, ಅದು ನಿಜ. ಕಲಾಶಾಲೆ ಉಳ್ಕೊಳ್ಳಲ್ಲ, ವಾಣಿಜ್ಯ ಕಾಲೇಜು ಉಳ್ಕೊಳ್ಳಲ್ಲ. ಅವೆಲ್ಲವೂ ಇಂಟರ್ ಡಿಸಿಪ್ಲಿನು ಮಲ್ಟಿ ಡಿಸಿಪ್ಲಿನ್ ಬದಲಾಗ್ತಾ ಇದ್ದಾವೆ. ಅಲ್ಲಿ 3 ಪ್ರಶ್ನೆ ಇದೆ, ಅದು ಏನು ಅಂತ ನಮಗೆ ಗೊತ್ತಿಲ್ಲ ಅಂತ ನಾನು ಹೇಳ್ತಿರೋದು. ಅದನ್ನು ಹೇಗೆ ನಿರ್ಧರಿಸ್ತೀರಾ? ಅದಕ್ಕೊಂದು ಪೆಡಗಾಜಿ ಬೇಕಲ್ಲ ಮೇಡಮ್, ಪೆಡಗಾಜಿ ಇಲ್ಲ ಅಂತ ಹೇಳ್ತಿರೋದು ಅಷ್ಟೇ. ಇವತ್ತು ಇದು ಹೌದು, ನಾನು ಒಪ್ಕೊಂಡಿದ್ದೀನಿ ಮೇಡಮ್, ನಾನು ಅಪೋಸ್ ಮಾಡಿಲ್ಲ ಮೇಡಮ್. ಆ್ಯಕ್ಚುಲಿ ನಾನು ಅದನ್ನು ಅಪೋಸ್ ಮಾಡಿಲ್ಲ ನಾನು. ಅಲ್ಲ ಮೇಡಮ್, ಇಲ್ಲಿ ಏನಾಗಿದೆ ಅಂದರೆ ಅದೇನಾಗ್ತದೆ ಗೊತ್ತಾ ಮೇಡಮ್, ಇವತ್ತು ಹೆಂಗಿದೆ ಶಿಕ್ಷಣ ವ್ಯವಸ್ಥೆ ಅಂದರೆ ವಿದ್ಯಾರ್ಥಿಗಳಿಗೆ ಆಯ್ಕೆ ಇಲ್ಲ. ಹೌದು 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 ಹೌದು, ಅದನ್ನ ಅಪೋಸ್ ಮಾಡಿಲ್ಲ ನಾನು. ಇಲ್ಲ, ಬೇಕು ಮೇಡಮ್, ಅದು ಬೇಕು 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 ಅದು ಗೊತ್ತು. ಕಾಲೇಜ್ ಆಫ್ ಮೈಸೂರು ಯೂನಿವರ್ಸಿಟಿ. ನಾನು ಈ ಇಂಟರ್ ಡಿಸಿಪ್ಲಿನರಿ ಬಗ್ಗೆ ಸಿಲೆಬಸ್ ಮಾಡಿ ಕಳಿಸಿದ್ದೀನಿ ಇದಕ್ಕೆ UGCಗೆ. ಆದ್ರಿಂದ ನಾನು ಹೇಳ್ತಾ ಇದ್ದೀನಿ, ಇಟ್ ಇಸ್ ವೆರಿ ಗುಡ್. ಟ್ರೆಡಿಷನಲ್ ಆಗಿದ್ದಂಥ ಒಂದು ವಿಚಾರಗಳು ಇವತ್ತು ಮಾಡರ್ನ್ ಆಗಿ ತುಂಬಾ ವಿಸ್ತಾರವಾಗಿ ಬೆಳೀತಾ ಇದೆ. ನಾವು ಅದನ್ನ ಕೊಟ್ಟಂತ ಶಿಕ್ಷಣದಲ್ಲಿ ಫೇಲ್ಯೂರ್ ಆಗ್ತಾ ಇದ್ದೀವಿ. ದಯವಿಟ್ಟು ನಾವೆಲ್ಲ ಕೂಡ ಅದ್ರ ಬಗ್ಗೆ ಆಲೋಚನೆ ಮಾಡಬೇಕು. ಏನು ಅಂತಂದ್ರೆ ಇವತ್ತು ಏನು ಪ್ರೊಫೆಷನಲ್ ಆಗಿ ನಾವು ಕ್ರಿಯೇಟ್ ಮಾಡಬೇಕು ಅಂತ ಆ ನಾಲೆಜ್ ನನಗಿದೆ ಅಂತಕ್ಕಂಥ ಆಲೋಚನೆ ಮುಖ್ಯವಾಗಿರಬೇಕು. ದಯವಿಟ್ಟು ನೀವು ಮಾತಾಡೋದನ್ನ ಒಂದು ನೆಗೆಟಿವ್ ಮಾತಾಡಿದ್ರೆ ದಯವಿಟ್ಟು ಇಲ್ಲ, ನಾನು ಮತ್ತೆ ಪ್ರಶ್ನೆ ಕೊಡ್ತಾ ಇದ್ದೀನಿ, ಅದನ್ನು ವಿರೋಧ ಮಾಡ್ತಾ ಇಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಗೊತ್ತಾಗ್ತಿಲ್ಲ ಅಂತ ನಾನು ಹೇಳ್ತಿರೋದು ಅಷ್ಟೇ. ವಿದ್ಯಾರ್ಥಿಗಳಿಗೆ ಆಯ್ಕೆ ಇರಬೇಕಲ್ವಾ, ನನಗೆ ಏನು ಕಲಿಬೇಕು ಅನ್ನೋದು ಆಯ್ಕೆ ಬೇಕು, ಅದು ಅವ್ರಿಗೆ ಆಯ್ಕೆ ಇಲ್ಲ. ಪೋಷಕರಿಗೂ ನಾನು ಇವತ್ತಿಗೆ ಹೇಳ್ತಾ ಇದ್ದೀನಿ ಮೇಡಮ್, ಇವತ್ತು NEP ಬಂದು 4ನೇ ವರ್ಷ ಆಗಿದೆ. ಇವತ್ತಿಗೂ ಒಂದು ಬ್ಯಾಚು 3ನೇ ವರ್ಷ ಮುಗಿತಾ ಇದೆ. ಅವ್ರು ಇಂಟರ್ ಡಿಸಿಪ್ಲಿನ್ ಹೆಸರಲ್ಲಿ ಓದ್ತಾ ಇದ್ದಾರೆ. ಅವ್ರು ಯಾರಿಗೂ ಗೊತ್ತಿಲ್ಲ ನಾನು ಭವಿಷ್ಯತೆ ಓದ್ತಾ ಇದ್ದೀನಿ ಅಂತೇಳಿ. ಪೋಷಕರಿಗೂ ಗೊತ್ತಿಲ್ಲ, ಪಾಠ ಮಾಡುವಂಥ ಬಹುತೇಕ ಮಿನಿಸ್ಟ್ರಿಗೂ ಆ ದುರಂತ ಹೇಳ್ತಾರೆ ಹೊರತಾಗಿ ಅದು ಬ್ರಿಟಿಷ್ ಸಂದರ್ಭದಲ್ಲಿ ಹೊಡ್ಕೊಂಡು ನಾವು ಡಿವೈಡ್ ಮಾಡಿಕೊಂಡು ಡಿಪಾರ್ಟ್ಮೆಂಟಲ್ ಅಪ್ರೋಚ್ ಬರ್ತಿದ್ದಾರೆ. ಡಿಪಾರ್ಟ್ಮೆಂಟಲ್ ಅಪ್ರೋಚ್ ಕೂರ್ಸಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಆ ಕೂರ್ಸ ಪ್ರಯತ್ನ ಇದೆಯಲ್ಲ, ಅದು ಇಂಟ್ರಿ ಕನೆಕ್ಟೆಡ್ ಅಲ್ಲ, ಸುಮ್ಮನೆ ಒಂದು ಮೇಲ್ನೋಟ ಮಾಡ್ತದೆ, ತೇರ್ಗೆ ಹಾಕುವಂತ ಕೆಲಸ ಹೊರತು ನಾವು ಇಂಟರ್ ಡಿಸಿಪ್ಲಿನರಿ ಆಗ್ತಾ ಇಲ್ಲ. ಇಂಟ್ರಡ್ಯೂಷನ್ ಆಗ್ತಾ ಇದ್ರೆ ನಮ್ಮ ಏನು ನಾರಾಯಣ ಮಾತಾಡಿದ್ರು ಇಷ್ಟೊತ್ತಿಗೆ ನಮ್ಮ ಮನಸ್ಸಿನಲ್ಲಿ ಸಾತ್ವಿಕ ಸಿಟ್ಟು ಬರ್ತಾ ಇತ್ತು. ಅದನ್ನೇ ಸರ್ ನಾನು ಅದನ್ನೇ ಹೇಳಿದ್ದು. ಬಿಟ್ಟು ಇಂಟರ್ ಡಿಸಿಪ್ಲಿನರಿ ಅನ್ನುವಂಥದ್ದು ಮತ್ತೆ ಉದ್ಯೋಗಕ್ಕೋಸ್ಕರ ಇಲ್ಲಿ ಅಲ್ಲಿ ಕೆಲಸ ಸಿಗಲಿ, ಅಲ್ಲಿ ಕೆಲಸ ಸಿಗಲಿ, ಈ ತರಕ್ಕೆ ಮಾಡಿರುವಂತ ಒಂದು ಪ್ಯಾಚಪ್ ವರ್ಕ್ ಏನೇ ಹೊರತು ಇಟ್ಸ್ ನಾಟ್ ಎ ಪ್ರಾಕ್ಟಿಕಲ್. ನಾನು ಅದನ್ನೇ ಹೇಳಿದ್ದು ಅಂತ ಹೇಳ್ತಿರೋದು. ನಾನು ಅದನ್ನೇ ಹೇಳ್ತಿರೋದು. ಇಲ್ಲ ಸರ್, ನಾನು ಹೇಳ್ತಿರೋ ಜನ ಮತ್ತೆ ನನ್ನ ಸಂವಹನ ಕಮ್ಯುನಿಕೇಟ್ ರಾಂಗ್ ಇರ್ಬೋದು. ನೀವು ಹೇಳಿದಂತಹ ಮೇಡಮ್ ಹೇಳಿದಂತಹ ತಾತ್ವಿಕತೆಯನ್ನು ಕೈ ಬಿಟ್ಬಿಟ್ಟು ಉದ್ಯೋಗ ಜಾಬ್ 1 ಜಾಬ್ 2 ಜಾಬ್ 3ಗೆ ಅದನ್ನು ಕನೆಕ್ಟ್ ಮಾಡ್ತಿರೋದನ್ನು ನಾನು ಹೇಳ್ತಾ ಇದ್ದೀನಿ ಹೊರತಾಗಿ ತಾತ್ವಿಕವಾಗಿ ಮಲ್ಟಿ ಡಿಸಿಪ್ಲಿನರಿ ಇಂಟರ್ಡಿಸಿಪ್ಲಿನ್ ಹೆಂಗೆ ತರಬೇಕು, ಮನುಷ್ಯನಾಗಿ ರೂಪಿಸೋದಕ್ಕೆ, ಮಾನವೀಯತೆಯಾಗಿ ಬೆಳೆಸೋದಕ್ಕೆ ಹೇಗೆ ಬರ್ಬೇಕಾದ್ರೆ ನಮ್ಮಲ್ಲಿ ಇಲ್ಲ, ಅದಕ್ಕೊಂದು ಪೆಡಗಾಜಿ ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಅದನ್ನೇ ನಾನು ಹೇಳಿದ್ದು ಅಷ್ಟೇ.